ಓಕೆ ಓಕೆ, ಗುಡ್ ಮಾರ್ನಿಂಗ್ ಎಲ್ರಿಗೂ ನಮಸ್ಕಾರ. ಬೆಳಗಿನ ಶುಭೋದಯವನ್ನು ಸಲ್ಲಿಸಿದ BMI ಹಾಗೂ ಲೀಡರ್ಶಿಪ್ ಫೌಂಡೇಶನ್ ವತಿಯಿಂದ ನಡೆಯುವ 2099ನೇ 100ನೇ ಈ ಒಂದು ಝೂಮ್ ಮೀಟಿಂಗ್ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆದರ ಸ್ವಾಗತ. ಇಂದಿನ ಸಬ್ಜೆಕ್ಟ್ ಕಿವಿ ಫ್ರೂಟ್ಸ್. ಈ ಒಂದು ಕಿವಿ ಫ್ರೂಟ್ಸ್ ಅನ್ನು ಹೇಳಲಿಕ್ಕೆ ನಮ್ಮ ಕರ್ನಾಟಕದ ಗ್ರೇಟ್ ಲೀಡರ್, ನಮ್ಮ ಮಹಾಗುರುಗಳಂತ ಹೇಳ್ಬೋದು. DXN ಅಲ್ಲಿ ಸತತ ಒಂದು 25 ವರ್ಷದ ಅನುಭವವನ್ನು ಪಡೆದಂಥ ವ್ಯಕ್ತಿ. 25 ವರ್ಷದಲ್ಲಿ 25 ವರ್ಷವು ಪ್ರತಿ ವರ್ಷವೂ DXN ಮುಖಾಂತರ ಫ್ರೀಯಾಗಿ ವಿದೇಶಿ ಪ್ರವಾಸವನ್ನು ಮಾಡಿದ್ದಾರೆ. ಅವರ ಟೀಮಲ್ಲಿ 65,000 ಜನ ಡಿಸ್ಟ್ರಿಬ್ಯೂಟರ್ ಹೊಂದಿದ್ದಾರೆ. ಅದರಲ್ಲಿ 7,000ಕ್ಕಿಂತ ಜಾಸ್ತಿ ಸ್ಟಾರ್, 7,000ಕ್ಕಿಂತ ಜಾಸ್ತಿ ಸ್ಟಾರ್ ಅನ್ನು ಹೊಂದಿದ್ದಾರೆ. ಅದೇ ರೀತಿ 700ಕ್ಕಿಂತ ಜಾಸ್ತಿ ರೂಬಿ, 200ಕ್ಕಿಂತ ಜಾಸ್ತಿ ಡೈಮಂಡ್ ಹೊಂದಿದಂತ ಶ್ರೇಷ್ಠ ವ್ಯಕ್ತಿ. ಅವರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದ ಎಕ್ಸಿಕ್ಯೂಟಿವ್ ಸೀನಿಯರ್ ಕ್ರೌನ್ ಡೈಮಂಡ್ SN ಶೆಟ್ಟಿ ಅವರು ಇವತ್ತಿನ ಕಾರ್ಯಕ್ರಮ ನಡೆಸಲಿಕ್ಕೆ ಇದ್ದಾರೆ. ಸರ್, ತಮಗಾಗಿ ವೇದಿಕೆ ಸರ್. ಓಕೆ, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಎಷ್ಟು ಜನ ಈ ಹಣ್ಣನ್ನ ತಿಂದಿದ್ದೀರಿ? ಎಷ್ಟು ಜನ ಹಣ್ಣನ್ನು ತಿಂದಿದ್ದೀರಿ ಅಂತ? ತಿಂದಿವಿ ಸರ್. ಈ ಹಣ್ಣಿನ ರುಚಿ ಹೇಗಿದೆ? ಹಣ್ಣು ಯಾಕೆ ತಿಂದಿದ್ರಿ? ಅದರಲ್ಲಿ ಒಳ್ಳೆಯ ಅಂಶ ಇದೆ ಅಂತ ಗೊತ್ತು ಸರ್. ಏನಿದೆ ಅಂತ ಗೊತ್ತಿಲ್ಲ ಸರಿಯಾಗಿ. ಓಕೆ ಬಿಳಿ ರಕ್ತ ಕಣಗಳಿದೆ ಸರ್. ನಮಸ್ಕಾರ. ಹೇಳಿ. ಬಿಳಿ ರಕ್ತ ಕಣಗಳಿಗೋಸ್ಕರ ತಿಂತಾರೆ ಸರ್. ಓಕೆ. ಎನಿಬಡಿ? ಸಿ ವಿಟಮಿನ್ ಜಾಸ್ತಿ ಇದೆ ಸರ್. ಸಿ ವಿಟಮಿನ್ ಜಾಸ್ತಿ ಇದೆ. ಓಕೆ. ಟೇಸ್ಟಿಯಲ್ಲಿ ಸ್ವಲ್ಪ ಸ್ವೀಟ್ ಬರ್ತದೆ. ಚಂಚಲ ಇದ್ರೆ ಸ್ವೀಟ್ ಬರ್ತದೆ, ಸ್ವಲ್ಪ ಸ್ವೀಟ್ ಬರ್ತದೆ. ಕ್ಯಾನ್ಸರ್ ಪೇಷಂಟ್ಗಳಿಗೆ ತುಂಬಾ ಒಳ್ಳೆಯದು. ಓ, ರಿಸರ್ಚ್. ವೆರಿ ಗುಡ್, ವೆರಿ ಗುಡ್. ಮತ್ತೆ ಯಾಕಂದ್ರೆ ಇದು ಕಾಸ್ಟ್ಲಿ ಫುಡ್ ಅಲ್ಲ, ಅದಕ್ಕೋಸ್ಕರ ನಾನು ಹೇಳೋದು ತಿಂತಾ ಸ್ಕಿನ್ನು ಮತ್ತೆ ಇದ್ದೀರಿ. ಹೇರ್ ಚಂದ ಆಗ್ತದೆ ಸರ್. ಏನಾಗ್ತದೆ? ಸ್ಕಿನ್ನು ಮತ್ತೆ ಹೇರ್ ತುಂಬಾ ಚೆನ್ನಾಗಾಗ್ತದೆ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೆ. ಓಹೋ, ಓಕೆ ಓಕೆ. ನಾನು ಯೂಸ್ ಮಾಡಿದ್ದೀನಿ ಸರ್. ರೆಗ್ಯುಲರ್ ಯೂಸ್ ಮಾಡ್ತಾ ಇದ್ದೀರಾ? ಸ್ವಲ್ಪ ದಿವಸ ಯೂಸ್ ಮಾಡಿದೆ. ಹ್ಮ್. ಸ್ಕಿನ್ನು ಮತ್ತೆ ತುಂಬಾ ಒಂದು ಹೇರ್ ಕೂಡ, ಹೇರ್ ಫಾಲ್ ಕಮ್ಮಿ, ಚೆನ್ನಾಗಿ ಬೆಳೀತು. ಓಕೆ ಓಕೆ ಓಕೆ. ಇನ್ನೆನಿಬಡಿ? ಓಕೆ, ಈಗ DXN ನಮ್ಮ ಜ್ಯೂಸ್ ಇಂಟ್ರೊಡ್ಯೂಸ್ ಮಾಡಿ 1 ವಾರ ಆಯ್ತಲ್ಲ, ಎಷ್ಟು ಜನ ಈಗ ಯೂಸ್ ಮಾಡಿದ್ರಿ DXN? ಆಲ್ರೆಡಿ ವಿ ಆರ್ ಹ್ಯಾವಿಂಗ್ ಜ್ಯೂಸ್. ಈ ಬಾಟ್ಲ್ ಅನ್ನ ಎಷ್ಟು ಜನ ಯೂಸ್ ಮಾಡಿದ್? ನಂದಂತೂ ಈಗ ಮುಕ್ಕಾಲು ಖಾಲಿ ಆಗಿದೆ, ಕಾಲು ಉಳಿದಿದೆ. ಓಕೆ, ಅರ್ಧ ಖಾಲಿ ಆಗಿದೆ ಸರ್. ಅರ್ಧ ಖಾಲಿ ಆಗಿದೆ. ವೆರಿ ಗುಡ್, ವೆರಿ ಗುಡ್. ಓಕೆ ಓಕೆ. ಈಗ ನಾನೀಗ ನಮ್ಮದಿರ್ಗೋ ಇನ್ನು ನಾನು ನಿಮ್ಗೆ ಸ್ಟಾರ್ಟ್ ಮಾಡಲಿಲ್ಲ. ನಿಮ್ಮ ಅಭಿಪ್ರಾಯ ಕೇಳೋದು, ಇದರ ಟೇಸ್ಟ್ ಹೇಗಿದೆ, ಅಥವಾ ಇದರ ಏನಾದ್ರೂ ನಿಮ್ಗೆ ಬೆನಿಫಿಟ್ ಕಂಡಿದೆಯಾ, ಅಥವಾ ಹೇಳ್ಬೋದು ನೀವು ಯೂಸ್ ಮಾಡಿದವ್ರು, ಏನಾದ್ರೂ ಗೊತ್ತಾಗಿದೆಯಾ? ಟೇಸ್ಟ್ ಸ್ವಲ್ಪ ಹುಳಿ ಸ್ವಲ್ಪ ಸಿಹಿ ಇದೆ. ಹುಳಿ ಸಿಹಿ ಇದೆ. ಓಕೆ, ಸಕ್ಕರೆ ಆಲ್ರೆಡಿ. ಹಾಕಿದಾರೋ ಇಲ್ಲೋ ಗೊತ್ತಿಲ್ಲ, ಓಕೆ. ಬಟ್ ನಾವಂತೂ ಸಕ್ಕರೆ ಹಾಕಿಲ್ಲ, ಹಾಗೆ ಕುಡಿತಾ ಇದ್ದೀವಿ. ಹಾಗೆ ಕುಡಿತಾ ಇದ್ದೀರಿ. ಓಕೆ. ನೆಕ್ಸ್ಟ್ ಆನಂದ್ ಮಸ್ಲಿ ಅವರು ಹೇಳಿ. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಮೈ DXN ಫ್ಯಾಮಿಲಿ. ನಾವು ಬಳಸ್ತಾ ಇದ್ದೀವಿ ಸರ್, ತುಂಬಾ ಚೆನ್ನಾಗಿದೆ. ಓಕೆ. ನಾವು ಅಂತದ್ದು ಇಂಥದ್ದು ಎಲ್ಲ ಕುಡಿಯುವುದಕ್ಕಿಂತಲೂ ನಮ್ಮ ಈ ಜ್ಯೂಸ್ ಅನ್ನ ಕುಡಿಯುವುದು ಉತ್ತಮ ಅಂತ ನನ್ನ ಅಭಿಪ್ರಾಯ ಸರ್. ಬಹಳ ಉಪಯುಕ್ತದ. ಓಕೆ, ಚೆನ್ನಾಗಿದೆ ಸರ್, ಟೇಸ್ಟ್ ಚೆನ್ನಾಗಿದೆ. ಅದನ್ನ ಆರಾಮವಾಗಿ ಇಡಬಹುದು ನಾವು. ಒಳ್ಳೇದಿದೆ ಸರ್. ವೆರಿ ಗುಡ್, ವೆರಿ ಗುಡ್. ಹೇಳಿ, ಭಾನು ಅವರೇ ಮಾತಾಡಿ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್. ಕಿವಿ ಫ್ರೂಟ್ಸ್ ಜ್ಯೂಸ್ ತಕೊಂಡಿದ್ದೇನೆ ಸರ್. ಹೆಚ್ಚಾಗಿ ಕಿವಿ ಫ್ರೂಟ್ ಮನೆಯಲ್ಲಿ ತಗೊಳ್ತೇವೆ. ಏನಂತ ಹೇಳಿದ್ರೆ ಅದು ಡೈಜೆಷನ್ಗೆ ಒಳ್ಳೇದು, ಹಾರ್ಟ್ ರಿಲೇಟೆಡ್ಗೆ, ಕಣ್ಣಿಗೆ ಒಳ್ಳೇದು, ಆಮೇಲೆ ಕ್ಯಾನ್ಸರ್ಗೆ ಒಳ್ಳೇದು ಅಂತ ಹೇಳಿ ಕೇಳಿದ್ದೇವೆ ರಿಸರ್ಚ್ ಪ್ರಕಾರ. ಅದಕ್ಕೋಸ್ಕರ ನಮ್ಮ DXN ಕಿವಿ ಫ್ರೂಟ್ ಸ್ಟಾರ್ಟ್ ಬಂದ ಕೂಡಲೇ ನಾನು ತಕೊಂಡಿದ್ದೇನೆ. ಕಿವಿ ಫ್ರೂಟ್ ಯಾವುದೆಲ್ಲ ಹೊಸ ಪ್ರಾಡಕ್ಟ್ ಬಂದಿದೆ ಇಮಿಡಿಯೇಟ್ ತಕೊಂಡಿದ್ದೇನೆ. ಸೊ ಅದು ಕಿವಿ ಫ್ರೂಟ್ ಖಾಲಿ ಆಗಿದೆ, ಇದನ್ನ ಆರ್ಡರ್ ಮಾಡಬೇಕು. ತುಂಬಾ ಚೆನ್ನಾಗಿದೆ ಸರ್, ಸ್ವೀಟ್ ಆಗಿ ತುಂಬಾ ಚೆನ್ನಾಗಿದೆ. ಸ್ವಲ್ಪ ಡೈಲ್ಯೂಟ್ ಮಾಡಿದ್ರೆ ಸ್ವಲ್ಪ ಸಪ್ಪೆ ಇದೆ, ಸ್ವಲ್ಪ ಜಾಸ್ತಿ ಸಿರಪ್ ಹಾಕಿದ್ರೆ ತುಂಬಾ ಚೆನ್ನಾಗಿದೆ. ನಮ್ಮ ರಿಲೇಟಿವ್ ಅವರಿಗೆ ಕೂಡ ಕೊಟ್ಟಿದ್ದೇನೆ ನಾನು ಮನೆಗೆ ಬಂದಾಗ. ಇನ್ನು ಅದನ್ನು ಪೊಸಿಷನ್ ಮಾಡಬೇಕು ಸರ್. ಕಿವಿ ಫ್ರೂಟ್ ತುಂಬಾ ಚೆನ್ನಾಗಿದೆ ಸರ್. ಓಕೆ, ವೆರಿ ಗುಡ್, ವೆರಿ ಗುಡ್. ಭಾನುಕಲ್ ಅವರೇ ಆಲ್ರೆಡಿ 1 ಬಾಟ್ಲು ಖಾಲಿ ಮಾಡಿಬಿಟ್ಟಿದ್ದೀರಿ ನೀವು. ಓಕೆ. ಇನ್ನೆನಿಬಡಿ? ಯಾಕಂದ್ರೆ ನಿಮ್ಮ ಅಭಿಪ್ರಾಯ ನಾವು ಹೇಳಿದ್ರೆ ಅದ್ರ ಮೇಲೆ ನಾವೀಗ
ಏನು ಮಾತಾಡ್ಬೋದು. ಹಾಗಾಗಿ ನಿಮ್ಗೇನ ಈಗ, ಯಾಕಂದ್ರೆ ಯು ಆರ್ ದ ರಿಯಲ್ ಟೆಸ್ಟಿಮೋನಿಯಲ್ಸ್. ನಾನು ಹೇಳೋದು ಈಗ ರಿಸರ್ಚ್ ಪ್ರಕಾರ ಹೇಗಿದೆ ಅದನ್ನ ಹೇಳ್ಬೋದು. ಯು ಆರ್ ದ ರಿಯಲ್ ಟೆಸ್ಟಿಮೋನಿಯಲ್ಸ್. ಓಕೆ, ಒನ್ಸ್ ಅಗೇನ್ ಗುಡ್ ಮಾರ್ನಿಂಗ್ ನಾವು ಎವ್ರಿಬಡಿ. ಮಕ್ಕಳಿಗೆ ಹೇಳಿ. ನಾವು ಮಕ್ಕಳಿಗೆ ಅದೇ ಕೊಡ್ತಾ ಇದ್ದೇವೆ ಸರ್, ಜ್ಯೂಸ್ ತರ ಮಾಡಿ. ಓಕೆ ಓಕೆ, ವೆರಿ ಗುಡ್ ವೆರಿ ಗುಡ್. ಓಕೆ, ಜ್ಯೂಸ್ ಕುಡಿದಕ್ಕಿಂತ. ಹಾ. ಸೊ ಇಟ್ಸ್ ವೆರಿ ಸಿಂಪಲ್. ನೋಡಿ, ಇದು 1:, ನಮ್ಮ ಇದರ ಪ್ರಕಾರ 1:5 ಅಂತ ಇದೆ ಇದರಲ್ಲಿ. ಈಗ ಅದು ಡಿಪೆಂಡ್ಸ್. ಈಗ ಆಲ್ರೆಡಿ ಭಾನು ಅವ್ರು ಹೇಳಿದ್ರು, ನೀವು ಎಷ್ಟು ಪಲ್ಪ್ ಯೂಸ್ ಮಾಡ್ತೀರಿ ಅಷ್ಟು ನಿಮಗೆ ಟೇಸ್ಟ್ ನಿಮಗೆ ಸಿಗ್ತದೆ ಜಾಸ್ತಿ. ಯಾಕೆಂದ್ರೆ ಕಾನ್ಸಂಟ್ರೇಷನ್ ಇರೋದ್ರಿಂದ ನೀವು 1:5 ಅಂದರೆ 1 ರಿಂದ 5 ಬಾಟಲ್ ಮಾಡಿ ಅಂತ ಹೇಳ್ತಾರೆ. ಆ ಪ್ರಮಾಣದಲ್ಲಿ ನೀವು ಮಿಕ್ಸ್ ಮಾಡ್ಕೋಬಹುದು ಅಂತ. ಸೊ ದಿಟ್ ಇಸ್ ದ ಫಸ್ಟ್ ಥಿಂಗ್. ಸೊ ಈಗ ಫಸ್ಟ್ ನಾನು ನಿಮಗೆ ಕಾಣಿಸ್ತಾ ಇದೆಯಾ ಅಶೋಕ್? ಕಾಣ್ತಾ ಇದೆಯಾ ಬಾಟಲ್? ಕಾಣ್ತಾ ಇದೆಯಲ್ಲ? ಕಾಣ್ತಾ ಇದೆ ಸರ್, ಕಾಣ್ತಾ ಇದೆ. ಅದೇ ಕಿವಿ ಫ್ರೂಟ್ಸ್ ಕಾಣ್ತಾ ಇದೆ. ಓಕೆ, ಬಾಟಲ್ ಕಾಣ್ತಾ ಇಲ್ಲ, ಕಿವಿ ಫ್ರೂಟ್ಸ್ ಕಾಣ್ತಾ ಇದೆ. ಒಂದು ಬಾಟಲ್ ಕಿವಿ ಫ್ರೂಟ್ಸೇ ಕಾಣ್ತಾ ಇದೆಯಾ? ಸರ್ ಆಗ್ಲಿಲ್ಲ ಒಂದು ಸರ್. ಈಗ ನೀವೇ ಡೈರೆಕ್ಟ್ ಕಾಣ್ತಾ ಇದ್ದೀವಿ ಸರ್. ನಾನೇ ಕಾಣ್ತಾ ಇದ್ದೀನಲ್ಲ. ಈಗ ಬಾಟಲ್ ಕಾಣ್ತಾ ಉಂಟಾ? ಗ್ಲಾಸ್ ಕಾಣ್ತಾ ಉಂಟು ಸರ್. ಓಕೆ, ದೆನ್ ಫೈನ್. ಓಕೆ, ಈಗ ಜಸ್ಟ್ ಜ್ಯೂಸನ್ನು ರೆಡಿ ಮಾಡ್ಕೊಳ್ಳೋಣ. ಯಾಕಂದ್ರೆ ಜ್ಯೂಸ್ ರೆಡಿ ಮಾಡಿದ್ರೆ ನಾನು ಕುಡಿಬೋದಲ್ಲ ಮಾತಾಡ್ತಾ ಮಾತಾಡ್ತಾ ನಿಮ್ಮ ಜೊತೆಗೆ. ಸೊ ಅದರಿಂದ ಜಸ್ಟ್ ವಿ ವಿಲ್ ಪುಟ್ ಕಾನ್ಸಂಟ್ರೇಷನ್. ಸಾಧಾರಣ ನಿಮಗೆ ನೋಡಿ, ಒಂದು ಗ್ಲಾಸಿಗೆ ಇಷ್ಟು ಹಾಕಿದ್ರೆ ಸಾಕಾಗ್ತದೆ. ದಟ್ ಇಸ್ ದ ರಿಸರ್ಚ್ ಈ ಥರ ಹೇಳ್ತದೆ. ನಮ್ಮ ಕಿವಿ ಫ್ರೂಟ್ಸ್ ಅಂದರೆ 20% ನೀವು 25% ನೀವು ಆ್ಯಡ್ ಮಾಡಬೇಕು. ನೆಕ್ಸ್ಟ್ ನೀವು ಅದನ್ನು ಓನ್ಲಿ ನೀರು ಆ್ಯಡ್ ಮಾಡಿದ್ರೆ ಆಯ್ತು, ಫ್ರೂಟ್ ಜಾಸ್ತಿ ಆಗುತ್ತೆ. ಸೊ ಸೊ ಅದರಿಂದ ಒಂದು ದಟ್ಸ್ ಆಲ್ ಡಿಪೆಂಡ್ಸ್. ನೀವು ಎಷ್ಟು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡ್ತೀರಿ ಅದ್ರ ಮೇಲೆ ಡಿಪೆಂಡ್ ಆಗಿದೆ. ಕೆಲವರಿಗೆ ಬೇಕಾದರೆ ಇನ್ನೂ ಜಾಸ್ತಿ ನಿಮಗೆ ಟೇಸ್ಟ್ ಬೇಕು ಅಂತ ಹೇಳಿದ್ರೆ ಜಾಸ್ತಿ ದಪ್ಪ ಮಾಡ್ಕೊಂಡು ಕುಡಿಬೋದು. ಬಟ್ 1:5 ಈಸ್ ಮ್ಯಾಕ್ಸಿಮಮ್. ಅದಕ್ಕಿಂತ ಡೈಲ್ಯೂಟ್ ಮಾಡಿದ್ರೆ ನಿಮ್ಗೆ ಅದರಲ್ಲಿ ಟೇಸ್ಟ್ ಇರುವುದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಓಕೆ, ದಿಸ್ ದ ಥಿಂಗ್. ಸೊ ಅದರಿಂದ ಸ್ಟಾರ್ಟ್ ಮಾಡೋಣ. ಓಹ್ ಸೂಪರ್, ಇನ್ನೂ ಸ್ವಲ್ಪ ನೀರು ಹಾಕ್ಬೋದು ಅನ್ಸ್ತದೆ ನನಗೆ. ಹಾಗಾಗಿ ಅಂದರೆ ವೆರಿ ಸಿಂಪಲ್. ಒಂದು ಬಾಟ್ಲಲ್ಲಿ ಮಿನಿಮಮ್ 5 ಬಾಟ್ಲನ್ನು ನೀವು ರೆಡಿ ಮಾಡ್ಬೋದು. ದಟ್ ಮಚ್ ಐ ಕ್ಯಾನ್ ಟೆಲ್ ಯು. ಓಕೆ, ವಿ ವಿಲ್ ಇವತ್ತಿನ ಪ್ರೋಗ್ರಾಮ್ ಅಂದರೆ ಕಿವಿ ಫ್ರೂಟ್ ಜ್ಯೂಸ್, ಅದರ ಬಗ್ಗೆ ನಾವು ಡಿಸ್ಕಸ್ ಮಾಡೋಣ. ಓಕೆ, ಕಿವಿ ಫ್ರೂಟ್ಸ್ ಅಂದರೆ ಏನು ಅಂತ ಫಸ್ಟ್ ಅಲ್ಲಿಂದ ನಾವು ಸ್ಟಾರ್ಟ್ ಮಾಡಬೇಕು. ಸೊ ಇದು ನಿಮಗೆ ಸಿಟ್ರಿಫೋಲಿಯಾ ಗ್ರೂಪ್ ಅಂದರೆ ಈ ಹುಳಿ ಇದೆ ನೋಡಿ, ಬೇಕಾದಷ್ಟು ಹುಳಿ ನಮಗೆ ಗೊತ್ತು. ಹುಳಿ ಅಂದರೆ ಕೆಲವರಿಗೆ ತುಂಬ ಇಷ್ಟ. ಈಗ ಐದರ್ ಸ್ಟಾರ್ಟಿಂದ ಲಿಂಬು ಇರ್ಬೋದು, ಅಥವಾ ನಿಮಗೆ ಇವನ್ ಆರೆಂಜ್ ಇರ್ಬೋದು, ಕಿತ್ತಲೆ ಇರ್ಬೋದು, ಅಥವಾ ಮೂಸಂಬಿ ಇರ್ಬೋದು. ಇದು ನಿಮಗೆ ಬೇಸ್ ಎಲ್ಲ ಇದು ಹುಳಿನೇ, ಕಾಯೆಲ್ಲ ಹುಳಿಯೇ ಇರ್ತದೆ. ಹಣ್ಣಾದಾಗ ಇದು ಸ್ವೀಟ್ಗೆ ಟರ್ನ್ ಆಗ್ತದೆ. ಸೊ ದಟ್ ಈಸ್ ದ ಬೇಸ್. ಈಗ ಯಾವುದೇ ಈಗ ನೀವು ಬೇರೆ ಅದರ್ ಫ್ರೂಟ್ಸ್ ಎಲ್ಲ ತಗೊಳ್ಳಿ, ಬೇರೆ ಹುಳಿನೂ ಸಹ ಸ್ಟಾರ್ಟ್ ಮಾಡಿ ನೋಡಿ. ಬೇಕಾದ್ರೆ ಹುಳಿ ಎಲ್ಲ ಕಾಯಿ ಇರ್ಬೇಕಾದ್ರೆ ತುಂಬ ಹುಳಿಯಾಗೇ ಇರ್ತದೆ. ಮತ್ತೆ ಮತ್ತೆ ಅದು ಅದು ಏನು ಬಲಿತಾ ಬರ್ತಾ ಇದೆ, ಹಣ್ಣಾಗ್ತದೆ, ಆಗ ಅದು ಟರ್ನ್ ಆಗ್ತದೆ ಸ್ವೀಟಿಗೆ. ಸೊ ಈ ಈ ಈ ಹಣ್ಣಿದೆಯಲ್ಲ, ಪ್ರಪಂಚದಲ್ಲಿ ಹೈಯೆಸ್ಟ್ ಸೇಲ್ ಆಗ್ತದೆ. ಅಂದರೆ ನಾಟ್ ಇನ್ ಮಿಲಿಯನ್ಸ್, ಇಟ್ ಇಸ್ ಬಿಲಿಯನ್ಸ್. ಬಿಲಿಯನ್ಸ್ ಅಲ್ಲಿ ಸೇಲ್ ಆಗುವ ಹಣ್ಣು ಅಂದರೆ ಈ ಹಣ್ಣು ಮಾತ್ರ. ಸೊ ಫಸ್ಟ್ ಪ್ಲೇಸಲ್ಲಿ ಮ್ಯಾಂಗೋ ಬರ್ತದೆ. ಸೆಕೆಂಡ್ ಪ್ಲೇಸಲ್ಲಿ ನೋಡಿ ಈ ಫ್ರೂಟ್ ಜ್ಯೂಸ್, ಈ ಕಿವಿ ಬರ್ತದೆ ಅಂತ. ಸೊ ಇಲ್ಲೇ ಕೊಟ್ಟಿದ್ದಾರೆ 24ರಲ್ಲಿ 1.9 ಬಿಲಿಯನ್ ಇತ್ತು. 1 ಬಿಲಿಯನ್ ಅಂತ ಹೇಳಿದ್ರೆ, ನಾನು ಹೇಳಿದೆ ನಿಮಗೆ 1,000 ಮಿಲಿಯನ್. 1 ಮಿಲಿಯನ್ ಅಂದರೆ 10 ಲಕ್ಷ ರೂಪಾಯಿ. ಈಗ ಲೆಕ್ಕ ಹಾಕಿ ನೀವು ಎಷ್ಟಾಯ್ತು ಅಂತ. ಸೊ ಅದರ ಹೇಗಿದೆ, 24, 25, 26, 27, 28, 29ಕ್ಕೆ ಆಲ್ಮೋಸ್ಟ್ ಅದು ಡಬಲ್ ಆಗ್ತದೆ ಸೇಲ್ಸ್. ಅಷ್ಟು ಡಬಲ್ ಆಗ್ತದಂತ ಎಕ್ಸ್ಪೆಕ್ಟೇಷನ್. ಅಂದರೆ ಅಷ್ಟು ದೊಡ್ಡ ಬಿಸ್ನೆಸ್ ಇದೆ ಇದಕ್ಕೆ. ಸೊ ಅದರಿಂದ ನೀವೆಲ್ಲ ಈಗ ಇಮಿಡಿಯೇಟ್ ಏನು ಮಾಡಬೇಕು ಅಂತ ಹೇಳಿದ್ರೆ, ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಜನರಿಗೆ ಇಂಟ್ರೊಡ್ಯೂಸ್ ಮಾಡಿ. ಯಾಕಂದರೆ ಬೇರೆ ಯಾವುದೋ ಕಂಪ್ನಿ ಬರ್ಬೋದು. ಈಗ ಒಂದ್ಸಲ ನಮ್ಮ ಕಂಪ್ನಿದೇ ಇದ್ದರೆ ಅವರೆಲ್ಲ ರೆಗ್ಯುಲರ್ ನಮ್ಮ ಜೊತೆಗೆ ಇರ್ತಾರೆ. ಯಾಕಂದರೆ ನಮ್ಮ ಡಿಎಕ್ಸನ್ ಈಸ್ ಆಲ್ವೇಸ್ ಡಿಫ್ರೆಂಟ್, ನಿಮ್ಗೆ ಗೊತ್ತೇ ಇದೆ. ಈಗ ಎಷ್ಟೋ ಜನ ನೀವು ನೋಡ್ತಾ ಇರ್ತೀರಿ, ಏನಂತ ಹೇಳಿದ್ರೆ
1 minute. ಯಾರು ಗಂಗಮ್ಮ ಅವರೇ ಮ್ಯೂಟ್ ಮಾಡ್ಕೊಳ್ಳಿ. ಸರಿ. ಸೊ ಹಾಗಾಗಿದ್ರಿಂದ ಇದರ ಒಂದು ಏನು ಇದಕ್ಕೆ ಏನು ಹಾಗಾದ್ರೆ ಇಷ್ಟು ಇದು ಖಾಲಿ ಆಗ್ಲಿಕ್ಕೆ ಇಷ್ಟು ಖರ್ಚಾಗ್ಲಿಕ್ಕೆ ಇದರಲ್ಲಿ ಏನು ಲಾಭ ಉಂಟಾ ಅಥವಾ ಇದರಲ್ಲಿ ಏನಾದ್ರೂ ಹೆಲ್ತ್ ಬೆನಿಫಿಟ್ ಉಂಟಾ ಅದನ್ನ ನಾವು ತಿಳ್ಕೊಬೇಕಾಗ್ತದೆ. ಸೊ ಅದನ್ನ ನಾವು 1 by 1 ನೋಡೋಣ. ಈವನ್ ಗ್ಲೋಬಲ್ ಕಿವಿ ಮಾರ್ಕೆಟ್ಸ್, ಈ ಫ್ರೂಟ್ ಮಾರ್ಕೆಟ್ ನೋಡಿದ್ರು ನಮಗೆ ಅಷ್ಟು ಅಂದ್ರೆ ಈವನ್ 2023 ಇದರ ಮಾರ್ಕೆಟ್ 2000 ಮಿಲಿಯನ್ ಅಷ್ಟು ಹೋಗ್ತಾ ಉಂಟು, ಅಷ್ಟು ಫಾಸ್ಟ್ ಇದೆ. ಆಮೇಲೆ ಸೇಲ್ಸ್ ಕೂಡ ಹಾಗೆ ಅಷ್ಟೇ ಫಾಸ್ಟ್ ಹೋಗ್ತಾ ಇದೆ. ಇನ್ನೊಂದು ರಿಸರ್ಚ್ ಕೂಡ ಅದರ ಬಗ್ಗೆ ಹೇಳಿದ್ದಾರೆ. ಸೊ ಈಗ DXN ಕಂಪ್ನಿಗೆ ನಾವು ಥ್ಯಾಂಕ್ಸ್ ಹೇಳಲೇಬೇಕು. ಯಾಕಂದ್ರೆ ಎಷ್ಟೋ ಸಲ ನಾವೇನ್ ಮಾಡ್ತೀವಿ, ಮಾರ್ಕೆಟಿಂದ ಹಣ್ಣನ್ನ ತರ್ತೀವಿ, ಅದು ಕಟ್ ಮಾಡ್ತೀವಿ, ಅದು ತುಂಬಾ ಹುಳಿಯಾಗಿರ್ತದೆ. ಹೇಮ ಅವರಿಗೆ ಗೊತ್ತಿರ್ಬೋದು. ಯಾಕಂದ್ರೆ ಅದು ಬಲ್ತಿರೋದಿಲ್ಲ, ಅದು ಕಾಯಿ ಇರ್ತದೆ. ಸೊ ನಮಗೆ ಗೊತ್ತಾಗೋದಿಲ್ಲ, ನಾವು ಹೌದು ಅಂತ ತರ್ತೀವಿ, ಮತ್ತೆ ಅದು ತಿನ್ಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತದೆ, ಹುಳಿ ಇರ್ತದೆ. ಬಟ್ DXN ಕಂಪನಿ ಈಗ ಏನ್ ಮಾಡಿದೆ, ಈ ಬಲಿತ ಹಣ್ಣುಗಳನ್ನ, ಮೆಚೂರಿಟಿ ಇದ್ದ ಹಣ್ಣುಗಳನ್ನ ಸೆಲೆಕ್ಟ್ ಮಾಡಿ ಅದರಿಂದ ರೆಡಿ ಜ್ಯೂಸ್ ಅನ್ನ ನಮ್ಮ ಸಿದ್ದಿಪೇಟೆ ಫ್ಯಾಕ್ಟರಿಯಲ್ಲಿ ತಯಾರು ಮಾಡಿದೆ. ನಾವು ಜೋರಾಗಿ ಕ್ಲಾಪ್ಸ್ ಕೊಡ್ಬೇಕಾ ಬೇಡವಾ ನೀವೇ ಯೋಚನೆ ಮಾಡಿ. ಎಷ್ಟು ಒಂದು ಅರೇಂಜ್ಮೆಂಟ್ ಮಾಡಿ ನಮಗೆ ಇದನ್ನ ಕೊಟ್ಟಿದ್ದಾರೆ. ಈ ಜ್ಯೂಸ್ ಇದೆಯಲ್ಲ, ಇದರ ಒಂದು ಜ್ಯೂಸ್ ಬೆನಿಫಿಟ್ ನೋಡಿದ್ರೆ ನಿಮಗೆ ಆಶ್ಚರ್ಯ ಆಗ್ಬೋದು, ಅಷ್ಟು ಬೆನಿಫಿಟ್ ಇದರಲ್ಲಿ ಇದೆ. ಸೊ ಅದನ್ನ ನಾವು 1 by 1 ನೋಡ್ತಾ ಹೋಗೋಣ. ಈಗ ನಮಗೆ ಇದು ಸ್ಕ್ವಾಶ್ ಅಂತ ಹೇಳ್ತಾರೆ, 500 ml ಇದೆ ಇದರಲ್ಲಿ. ಇದು ಸ್ಕ್ವಾಶ್ ಅಂದ್ರೆ ರೆಡಿಮೇಡ್ ಫ್ರೂಟ್ ಸ್ಕ್ವಾಶ್. ಇದನ್ನ ನೀವು ಮಿಕ್ಸ್ ಮಾಡಿ, ನೀರ್ ಜೊತೆಗೆ ಮಿಕ್ಸ್ ಮಾಡಿ ಇದನ್ನ ನೀವು ಕುಡಿಬಹುದು. ಸೊ ಇದರಲ್ಲಿ ಏನುಂಟು ಅಂತ ನಿಮ್ಗೆ ಯಾರಿಗಾರು ಸೀರಿಯಸ್ ಆಗಿ ಮಾರ್ಕೆಟ್ ಮಾಡೋರೆಲ್ಲ ಇದನ್ನ ತಗೊಳ್ಳೋದು ಒಳ್ಳೇದು. ಸೊ ಇದರಲ್ಲಿ ಏನೆಲ್ಲ ಉಂಟು ಅಂತ ನಿಮ್ಗೆ 1 minute ಕಾಣೋದಿಲ್ಲ. ಓಕೆ. ಸೊ ಇದರಲ್ಲಿ ಅಂಶ ಏನಿದೆ ಅಂತ ನೀವು ನೋಡ್ಕೊಳ್ಳಿ. ಅದಕ್ಕೋಸ್ಕರ ಇದು ಇಷ್ಟು ಬೆನಿಫಿಟ್ ಆಗುತ್ತೆ. ಸರಿ ಸುಮಾರು 75 ಗ್ರಾಮ್ ತೂಕದ ಒಂದು ಕಿವಿ ಹಣ್ಣು. ಈ ಕೆಳಗಿನ ಪೋಷಕಾಂಶ ಅಂದ್ರೆ ಈಗ ನೀವು ಹಣ್ಣು ನೋಡಿದ್ರಿ, ಸೊ ಅದರ ಒಂದು 75 ಗ್ರಾಮ್ ವರೆಗೆ ಇರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಇಷ್ಟು ಅಂಶಗಳಿದೆ. ಕ್ಯಾಲೋರಿ 64, ಕಾರ್ಬೋಹೈಡ್ರೇಟ್ 14 ಗ್ರಾಮ್, ಫೈಬರ್ 4 ಗ್ರಾಮ್ 3 ಗ್ರಾಮ್ಸ್, ಕೊಬ್ಬು 0.44 ಗ್ರಾಮ್, ಪೊಟ್ಯಾಷಿಯಂ ದೈನಂದಿನ 4%, ಪ್ರೋಟೀನ್ 1 ಗ್ರಾಮ್, ವಿಟಮಿನ್ ಕೆ ದೈನಂದಿನ ಮೌಲ್ಯದ ಪ್ರತಿಶತ 34% ಇದೆ, 26 ಮಿಲಿಗ್ರಾಮ್, ಅಂಡ್ ವಿಟಮಿನ್ ಸಿ ಅಂಡ್ ಪ್ರತಿಶತಕ್ಕೆ 83 ಇದೆ. 1 ಮಿಲಿಗ್ರಾಮ್ ವಿಟಮಿನ್ ಇ ದೈನಂದಿನ ಮೌಲ್ಯ 7%, ಮೆಗ್ನೀಷಿಯಂ and 20 mc of folate and vitamin A 3 mcg RAE. ಸೊ ಅಂದ್ರೆ ಇಷ್ಟು ಐಟಮ್ ಇದರಲ್ಲಿ ಇರುವುದರಿಂದನೇ ಇದು ಇಷ್ಟು ಫೇಮಸ್ ಆಗ್ಲಿಕ್ಕೆ ಕಾರಣ. ಸೊ ಹಾಗಾಗಿ ಇದು ಇಷ್ಟು ಮಾರ್ಕೆಟ್ ಆಗ್ತಾ ಉಂಟು. ಸೊ ಕಿವಿ ಪೌಷ್ಟಿಕಾಂಶದ ಮೌಲ್ಯ, ಕಿವಿ ಹಣ್ಣು ಪೌಷ್ಟಿಕಾಂಶ ಶಕ್ತಿ ಕೇಂದ್ರವಾಗಿದೆ. ಸರಿ ನೋಟ್ ಮಾಡ್ಕೊಳ್ಳಿ. ಗಣನೀಯ ಪ್ರಮಾಣದ ಅಗತ್ಯ ಜೀವಸತ್ವಗಳನ್ನು ಇದು ಹೊಂದಿದೆ. ಖನಿಜಗಳು ಮತ್ತು ಉತ್ಕರ್ಷಣ ನಿರೋಧಕಗಳನ್ನು ಅದರ ಸಣ್ಣ ಗಾತ್ರಕ್ಕೆ ಪ್ಯಾಕ್ ಮಾಡಲಾಗುತ್ತದೆ. ವಿಟಮಿನ್ಗಳು, ಕಿವಿ ಹಣ್ಣಿನಲ್ಲಿ ಅಸಾಧಾರಣವಾಗಿ ವಿಟಮಿನ್ ಸಿ ಅಧಿಕವಾಗಿದ್ದು ಕಿತ್ತಳೆಗಿಂತ ಹೆಚ್ಚಿನ ಪ್ರತಿಸೇವೆಯನ್ನು ಹೊಂದಿರುತ್ತದೆ. ಇದು ವಿಟಮಿನ್ ಕೆ ಅಂಡ್ ವಿಟಮಿನ್ ಇ ಮತ್ತು ಫೋಲೇಟ್ ಅನ್ನು ಸಹ ಇದು ಹೊಂದಿದೆ ಅಂತ ಹೇಳ್ಬೋದು. ಖನಿಜಗಳಿದೆ ಇದರಲ್ಲಿ, ಹೈಯೆಸ್ಟ್ ಖನಿಜ ಇದರಲ್ಲಿ ಪೊಟ್ಯಾಷಿಯಂ, ಮೆಗ್ನೀಷಿಯಂ, ರಂಜಕ ಉತ್ತಮವಾಗಿದೆ. ನಮಗೆ ಗೊತ್ತಿದೆ ಮೆಗ್ನೀಷಿಯಂಗೆ ನಾವೇನು ತಗೊಳ್ತೀವಿ. ಮೆಗ್ನೀಷಿಯಂ ನಾವು ಇದು ಏನು ನುಗ್ಗೆ ಸೊಪ್ಪು, ಸೊ ಮೊರಿಂಗಾದಲ್ಲಿ ಹೈಯೆಸ್ಟ್ ನೋಡಿ. ಇದರಲ್ಲಿ ಪುನಃ ಮೆಗ್ನೀಷಿಯಂ ನಿಮಗೆ ಸಿಕ್ಬಿಡ್ತದೆ. ರಂಜಕ ಇದರಲ್ಲಿ ಎಕ್ಸ್ಟ್ರಾ ರಂಜಕ ಇದು ಎಲೆಕ್ಟ್ರೋಲೈಟ್ ಸಮತೋಲನ ಅಂದ್ರೆ ಸ್ನಾಯುವಿನ ಕಾರ್ಯ ಮತ್ತು ಮೂಳೆಯ ಆರೋಗ್ಯವನ್ನು ಕಾಪಾಡಿಕೊಳ್ಳಲು ತುಂಬಾ ಉತ್ತಮ ಅಂತ ಹೇಳ್ಬೋದು. ಸೊ ಆಂಟಿ ಆಕ್ಸಿಡೆಂಟ್ ಪುನಃ ಇದೆ. ಆಂಟಿ ಆಕ್ಸಿಡೆಂಟ್ ಕಿವಿ ಹಣ್ಣಿನಲ್ಲಿ ಫ್ಲವನಾಯ್ಡ್ಸ್ ಎಲ್ಲಿ ಸಿಗ್ತದೆ ನಿಮಗೆ? ಟೀಯಲ್ಲಿ ಸಿಗ್ತದೆ ಫ್ಲವನಾಯ್ಡ್ಸ್. ಇಲ್ಲಿ ಸಹ ಫ್ಲವನಾಯ್ಡ್ಸ್ಗಳಿದೆ ಮತ್ತು ಕ್ಯಾರೋಟಿನಾಯ್ಡ್ಸ್ಗಳಂತ ಉತ್ಕರ್ಷಣ ನಿರೋಧಕಗಳು ಸಮೃದ್ಧವಾಗಿದೆ. ಇದು ದೇಹದಲ್ಲಿನ
ಆಕ್ಸಿಡೇಟಿವ್ ಒತ್ತಡ ಮತ್ತು ಉರಿಯೂತವನ್ನು ಎದುರಿಸಲು ಸಹಾಯ ಮಾಡ್ತದೆ. ಹಾಗೆ ಫೈಬರ್ ಅಧಿಕವಾಗಿದೆ ಇದರಲ್ಲಿ. ಒಂದು ಕಿವಿ ಹಣ್ಣಿನಲ್ಲಿ ಗಮನಾರ್ಹ ಪ್ರಮಾಣದ ಆಹಾರದ ಫೈಬರ್ ಇದೆ. ಫೈಬರ್ ನಿಮಗೆ ಗೊತ್ತೇ ಇದೆ, ಇದು ಫೈಬರ್ ಇದ್ರೆ ನಿಮಗೆ ಜೀರ್ಣಕ್ರಿಯೆಗೆ ತುಂಬಾ ಬೆಸ್ಟ್ ಅಂತ. ಆರೋಗ್ಯವನ್ನು ಬೆಂಬಲಿಸುತ್ತದೆ ಮತ್ತು ಪೂರ್ಣತೆಯ ಭಾವನೆಯನ್ನು ಉತ್ತೇಜಿಸುತ್ತದೆ. ಸೊ ಇದು ಪೌಷ್ಟಿಕಾಂಶದ ಮೌಲ್ಯ. ಇಷ್ಟು ಪೌಷ್ಟಿಕಾಂಶ ಇದರಲ್ಲಿ ಇರುವುದರಿಂದನೇ ಇಷ್ಟು ಫೇಮಸ್ ಆಗಲಿಕ್ಕೆ ಕಾರಣ. ಕಿವಿ ಹಣ್ಣಿನಲ್ಲಿ ವರ್ಷದ ಎಲ್ಲಾ ಸಮಯದಲ್ಲೂ ದೊರಕುವ ಹಣ್ಣಾಗಿದೆ. ಇದು ಒಂದು ಸ್ಪೆಷಾಲಿಟಿ. ಕೆಲವು ಹಣ್ಣು ಬರೀ ಸೀಸನ್ ಅಲ್ಲಿ ಮಾತ್ರ ಸಿಗ್ತದೆ, ಬಟ್ ಇದು ಎಲ್ಲ ಕಡೆ. ವಾಸ್ತವದಲ್ಲಿ ಇದು ವಾರ್ಷಿಕ ಬೆಳೆಯಾಗಿದ್ದರೂ ವಿಶ್ವದ ಒಂದು ಬದಿಯಲ್ಲಿ, ಅಂದರೆ ಅಮೆರಿಕದ ಕ್ಯಾಲಿಫೋರ್ನಿಯಾ ಕಡೆಯಲ್ಲಿ ನವೆಂಬರ್ನಿಂದ ಮೇ ತಿಂಗಳಿಗೆ ಕಟಾವಿಗೆ ಬಂದರೆ, ಇನ್ನೊಂದು ಬದಿಯಲ್ಲಿ ಅಂದರೆ ನ್ಯೂಜಿಲ್ಯಾಂಡ್ನಲ್ಲಿ ಜೂನ್ನಿಂದ ಅಕ್ಟೋಬರ್ ಸಮಯದಲ್ಲಿ ಕಟಾವಿಗೆ ಬರುತ್ತದೆ. ನೋಡಿ, ಇದು ಒಂದು ದೇಶದಲ್ಲಿ ಒಂದು ಟೈಮ್ ಬೇರೆ, ಇನ್ನೊಂದು ದೇಶದಲ್ಲಿ ಇನ್ನೊಂದು ಟೈಮ್ ಇರುವುದರಿಂದ ಇದು ಈ ರೀತಿ ನಮಗೆ ವರ್ಷದ ಎಲ್ಲ ಸಮಯದಲ್ಲೂ ಸಿಗ್ತದೆ. ಪರಿಣಾಮವಾಗಿ ವರ್ಷದ ಎಲ್ಲ ದಿನಗಳಲ್ಲಿಯೂ ಇವು ಸುಲಭವಾಗಿ ಸಾಧ್ಯವಾಗಿದೆ. ಆದರೆ ಕಿವಿ ಹಣ್ಣಿನಲ್ಲಿಯೂ ಹಲವಾರು ವಿಧಗಳಿದೆ. ಇದರಲ್ಲೂ ಸಹ ವೆರೈಟೀಸ್, ಈಗ ನಾವು ಮಾವಿನ ಹಣ್ಣಲ್ಲಿ ವೆರೈಟೀಸ್ ಕಾಣ್ತದೆ, ಕಿತ್ತಲೆಯಲ್ಲಿ ವೆರೈಟೀಸ್ ಕಾಣ್ತದೆ. ಅದೇ ಥರ ಈ ಹಣ್ಣಿನಲ್ಲಿಯೂ ತುಂಬ ವೆರೈಟೀಸ್ ಇದೆ. ಇದುವರೆಗೆ ಸುಮಾರು 50 ಪ್ರಭೇದಗಳನ್ನು ಗುರುತಿಸಲಾಗಿದೆ. ಇವೆಲ್ಲ ಹೊರಮೈ ಹೆಚ್ಚು ಕಡಿಮೆ ಒಂದೇ ತೆರನಾಗಿದ್ದರೂ ಒಳಗಿನ ತಿರುಳಿನ ಬಣ್ಣ ಮಾತ್ರ ಭಿನ್ನವಾಗಿರುತ್ತದೆ. ಕೆಲವು ಪ್ರಖರ ಚಿನ್ನದ ಬಣ್ಣದ ಕಸ್ಟರ್ಡ್ನಂಥ ಬಣ್ಣ ಹೊಂದಿದರೆ, ಕೆಲವು ನಸು ಗುಲಾಬಿ ಬಣ್ಣದಲ್ಲಿದ್ದು ರುಚಿಯಲ್ಲಿ ವೈವಿಧ್ಯತೆಯನ್ನು ಹೊಂದಿದೆ. ಸಾಧಾರಣ ಎಲ್ಲ ಹಣ್ಣಲ್ಲೂ ಸಹ ಹಾಗೇನೆ ಚೇಂಜಸ್ ಇರ್ತದೆ, ವೈವಿಧ್ಯತೆ ಇರ್ತದೆ. ಅದರಲ್ಲಿ ಸಹ ಇದರಲ್ಲಿ ಕೂಡ ಹಾಗಾಗ್ತದೆ. ನಾನು ನೋಡಿದೆ, ಕೆಲವು ಟೈಮ್ ಇದು ಹಣ್ಣು ತಗೊಂಡಾಗ ತುಂಬ ಸ್ವೀಟ್ ಇರ್ತದೆ, ಕೆಲವು ಟೈಮ್ ಇದು ನೋಡಿದಾಗ ಏನಂತಾರೆ, ಅದು ತುಂಬ ಹುಳಿಯಾಗಿರ್ತದೆ. ಸೊ ಈ ಹಣ್ಣನ್ನು ನಿಮ್ಮ ದಿನನಿತ್ಯದ ಆಹಾರ ಕ್ರಮದಲ್ಲಿ ಅಳವಡಿಸಿಕೊಳ್ಳುವ ಮೂಲಕ ಲಭಿಸುವ ಪ್ರಯೋಜನಗಳನ್ನು ಇಂದು ವಿಜ್ಞಾನವು ಸಮ್ಮತಿಸಿದೆ. ಸೈನ್ಸ್ ಕೂಡ ಹೇಳ್ತಾ ಇದೆ, ಇದನ್ನ ನೀವು ಡೈಲಿ ಇದನ್ನ ನೀವು ಯೂಸ್ ಮಾಡಬಹುದು ಅಂತ. ಇದು ಒಂದು ಬ್ಯಾಲೆನ್ಸ್ಡ್ ಫುಡ್ ಅಂತ ಹೇಳಿದೆ ನೋಡಿ. ಪುನಃ ಈ ಪ್ರಯೋಜನಗಳು ಯಾವುವು ಎಂಬುದನ್ನು ಮುಂದೆ ನಾವು 1 by 1 ನೋಡ್ತಾ ಹೋಗೋಣ. ಕ್ವಶನ್ ಇದೆ, ಕಿವಿ ಹಣ್ಣಿನಲ್ಲಿ ಯಾವ ಪೋಷಕಾಂಶಗಳಿದೆ? ಕಿವಿ ಹಣ್ಣಲ್ಲಿ ವಿಟಮಿನ್ ಸಿ ಮತ್ತು ವಿಟಮಿನ್ ಕೆ ಮತ್ತು ವಿಟಮಿನ್ ಇ, ಆಹಾರದ ಫೈಬರ್, ಪೋಲೇಟ್ ಅಂಡ್ ಪೊಟ್ಯಾಷಿಯಂ ಮತ್ತು ಆಂಟಿ ಆಕ್ಸಿಡೆಂಟ್ಗಳು ಸಮೃದ್ಧವಾಗಿದೆ. ಇದು ಆಕ್ಟಿನಿಡಿನ್, ನೋಡ್ಕೊಳ್ಳಿ, ಇದು ಹೊಸ ಒಂದು ವರ್ಡ್ ಇದೆ. ಆಕ್ಟಿನಿಡಿನ್ ಎಂಬ ವಿಶಿಷ್ಟ ಕಿಣ್ವವನ್ನು ಹೊಂದಿದೆ ಅಂತ. ಇದು ಪ್ರೋಟೀನ್ ಜೀರ್ಣಕ್ರಿಯೆಗೆ ಸಹಾಯ ಮಾಡ್ತದೆ. ಯಾಕೆಂದ್ರೆ ಯಾರೆಲ್ಲ ಸ್ಪುಲ್ಲ ತಗೊಳ್ತೀವಿ, ಸ್ಪುಲ್ಲದಲ್ಲಿ ಹೈ ಪ್ರೋಟೀನ್ ಇದೆ, ನಿಮಗೆ ಗೊತ್ತೇ ಇದೆ, 64-65% ಇದೆ. ಬಟ್ ಅದು ಎಷ್ಟು ಜೀರ್ಣ ಆಗ್ತದೆ ಅದು ನಮ್ಮ ಬಾಡಿ ಮೇಲೆ ಡಿಪೆಂಡ್ ಆಗಿರ್ತದೆ, ಜೀರ್ಣ ಆಗೋದಿಲ್ಲ ಅದು. ಬಟ್ ಇದನ್ನ ನೀವು ಅದ್ರ ಜೊತೆಗೆ ತಗೊಂಡ್ರೆ, ಇದರಲ್ಲಿ ಆಕ್ಟಿನಿಡಿನ್ ಅಂತ ಇದೆಯಲ್ಲ, ಇದು ಏನ್ ಮಾಡ್ತದೆ, ಪ್ರೋಟೀನ್ ಅನ್ನು ಸಹ ಜೀರ್ಣ ಮಾಡ್ತದೆ ಅಂತ ನೋಡಿ. ಸೊ ಆದ್ರಿಂದ ನೀವು ಏನು ಪ್ರೋಟೀನ್ ತಗೊಳ್ತೀರಿ ಅದನ್ನ ಜೀರ್ಣಕ್ರಿಯೆಗೆ ಇದು ಸಹಾಯ ಮಾಡ್ತದೆ, ನಂಬರ್ 1. ಸೊ ಏನು ಮಧ್ಯದಲ್ಲಿ ಬಂದ್ಬಿಡ್ತದಲ್ಲ, ಏನ್ ಮಾಡ್ಬೇಕು? 1 minute. ರಾತ್ರಿ ಸುಮಾರು 1 ಗಂಟೆವರೆಗೆ ಆಗಿದೆ ಇದು, ಹಾಗಾಗಿ ಕೆಲವು ಸ್ಲೈಡ್ ಇನ್ನು ಮಿಸ್ ಆಗಿದೆ ಕಾಣ್ತಾ. ಓಕೆ, ಸೊ ಈಗ ಯಾವ ಪೋಷಕಾಂಶಗಳಿದೆ? ಸೊ ಕಿವಿ ಹಣ್ಣು ಜೀರ್ಣಕ್ರಿಯೆಗೆ ಸುಧಾರಿಸಬಹುದೇ? ನೋಡಿ, ಇದು ಜೀರ್ಣಕ್ರಿಯೆಗೆ ತುಂಬಾ, ಒಂದು ಸ್ಲೈಡ್ ಬಿಟ್ಟು ಹೋಯ್ತಾ? ಇಲ್ಲ. ಓಕೆ, ಹೌದು, ಕಿವಿ ಹಣ್ಣಿನಲ್ಲಿ ಆಹಾರದ ಫೈಬರ್ ಮತ್ತು ಆಕ್ವಿನಿಡಿನ್ ಎಂಬ ಕಿಣ್ವ ಇದೆ. ಇವೆರಡೂ ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ. ಫೈಬರ್ ಕರುಳಿನ ಚಲನೆಯನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ, ಆದರೆ
ಅಕ್ವಿನಿಡಿನ್ ಪ್ರೋಟೀನ್ಗಳನ್ನು ಒಡೆಯಲು ಸಹಾಯ ಮಾಡುತ್ತದೆ. ಜೀರ್ಣಕ್ರಿಯೆಯನ್ನು ಹೆಚ್ಚು ಪರಿಣಾಮಕಾರಿಯಾಗಿ ಮಾಡಲಿಕ್ಕೆ ನಾನು ಹೇಳಿ ಆಲ್ರೆಡಿ ಅಕ್ವಿನಿಡಿನ್ ಇಸ್ ವೆರಿ ಗುಡ್. ಇದರಲ್ಲಿ ಇರೋದ್ರಿಂದ ನಿಮಗೆ ಅದು ಹೆಚ್ಚು ಸಹಾಯ ಮಾಡ್ತದೆ. ಕಿವಿ ಹಣ್ಣು ರೋಗ ನಿರೋಧಕ ಶಕ್ತಿಯನ್ನು ಹೇಗೆ ಹೆಚ್ಚಿಸುತ್ತದೆ? ಕಿವಿ ಹಣ್ಣು ವಿಟಮಿನ್ ಸಿ ಇಂದ ತುಂಬಿರುತ್ತದೆ. ಇದು ಆರೋಗ್ಯಕರ ಪ್ರತಿರಕ್ಷಣಾ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳಲು ನಿರ್ಣಾಯಕವಾಗಿದೆ. ಇದು ಬಿಳಿ ರಕ್ತಗಣ ಆಗಲೇ ನಮ್ಮ ಹೇಳಿದರು ನಮ್ಮ ಶ್ರೀಧರ್ ಮೂರ್ತಿ ಅವರು ನೋಡಿ ಇಲ್ಲಿ ಕರೆಕ್ಟ್ ಅವರು ಹೇಳಿದ್ರು, ಬಿಳಿ ರಕ್ತಗಣಗಳ ಉತ್ಪಾದನೆಯನ್ನು ಉತ್ತೇಜಿಸಲು ಸಹಾಯ ಮಾಡುತ್ತದೆ. ಯಾಕೆಂದ್ರೆ ಬಿಳಿ ರಕ್ತಗಣ ಜಾಸ್ತಿ ಆಗಬಾರ್ದು, ಕಮ್ಮಿ ಆದರೆ ಪ್ರಾಬ್ಲಮ್. ಸೊ ಅದರಿಂದ ಅದು ಕಮ್ಮಿ ಯಾರಿಗಿದೆ ಅವರು ಇದನ್ನು ತಗೋಬಹುದು. ಯಾಕೆಂದ್ರೆ ಬಿಳಿ ರಕ್ತಕಣ ವೆರಿ ಇಂಪಾರ್ಟೆಂಟ್ ನಮ್ಮ ಇಮ್ಯುನಿಟಿಯನ್ನು ಸ್ಟ್ರಾಂಗ್ ಇಡಲಿಕ್ಕೆ, ನಮ್ಮ ರೋಗ ಬರದೇ ಇದ್ದ ಹಾಗೆ ನಾವು ಕಾಪಾಡಲಿಕ್ಕೆ ಬಿಳಿ ರಕ್ತಕಣ ಇಂಪಾರ್ಟೆಂಟ್ ಬೇಕಾಗ್ತದೆ. ಇದು ಸೋಂಕುಗಳು ಮತ್ತು ಅನಾರೋಗ್ಯದ ವಿರುದ್ಧ ಹೋರಾಡಲು ಅವಶ್ಯ ಬೇಕು ನಮಗೆ ಬಿಳಿ ರಕ್ತಕಣ. ಅದನ್ನ ರೈಸ್ ಮಾಡಲಿಕ್ಕೆ ಕಿವಿ ಫ್ರೂಟ್ ಜ್ಯೂಸ್ ನಮಗೆ ಹೆಲ್ಪ್ ಮಾಡ್ತದೆ. ಹೃದಯದ ಆರೋಗ್ಯಕ್ಕೆ ಒಳ್ಳೆಯದಂತ ಹೇಳ್ತಾರೆ. ಹೆಚ್ಚಿನ ಫೈಬರ್ ಅಂಶ, ಪೊಟ್ಯಾಷಿಯಂ ಮತ್ತು ಉತ್ಕರ್ಷ ನಿರೋಧಕಗಳಿಂದಾಗಿ ಕಿವಿ ಹಣ್ಣು ಹೃದಯದ ಆರೋಗ್ಯಕ್ಕೆ ಪ್ರಯೋಜನವಾಗಿದೆ. ಈ ಪೋಷಕಾಂಶಗಳು ರಕ್ತದೊತ್ತಡವನ್ನು ಕಡಿಮೆ ಮಾಡಲು, ಕೊಲೆಸ್ಟ್ರಾಲ್ ಮಟ್ಟವನ್ನು ಕಡಿಮೆ ಮಾಡಲು ಮತ್ತು ಹೃದಯಕ್ಕೆ ಆಕ್ಸಿಡೇಟಿವ್ ಹಾನಿಯನ್ನು ತಡೆಯಲು ಸಹಾಯ ಮಾಡ್ತದೆ. ಸೊ ಎರಡು ಬ್ಯಾಡ್ ಕೊಲೆಸ್ಟ್ರಾಲ್ ಆ್ಯಂಡ್ ಗುಡ್ ಕೊಲೆಸ್ಟ್ರಾಲ್ ಎರಡನ್ನು ಬ್ಯಾಲೆನ್ಸ್ ಮಾಡಲಿಕ್ಕೆ ನಮ್ಮ ಈ ಹಣ್ಣು, ಈ ಜ್ಯೂಸ್ ನಿಮಗೆ ಹೆಲ್ಪ್ ಆಗ್ತದೆ. ಆ್ಯಂಡ್ ಕಿವಿ ಹಣ್ಣು ಚರ್ಮದ ಆರೋಗ್ಯಕ್ಕೆ ಹೇಗೆ ಪ್ರಯೋಜನವನ್ನು ನೀಡುತ್ತದೆ? ಆಲ್ರೆಡಿ ನಮ್ಮ ಟೆಸ್ಟಿಮೋನಿಯಲ್ಲಿ ಹೇಳಿಬಿಟ್ಟಿದ್ದಾರೆ ಹೇಮ ಅವರು. ಕಿವಿ ಹಣ್ಣಿನಲ್ಲಿರುವ ಉತ್ಕರ್ಷಣ ನಿರೋಧಕಗಳು ಮತ್ತು ವಿಟಮಿನ್ ಇ ಚರ್ಮವನ್ನು ಆಕ್ಸಿಡೇಟಿವ್ ಒತ್ತಡ ಮತ್ತು ಅಕಾಲಿಕ ವಯಸ್ಸಾಗುವಿಕೆಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ಯಾರೆಲ್ಲ ಈ ಜ್ಯೂಸನ್ನು ರೆಗ್ಯುಲರ್ ಅಟ್ಲೀಸ್ಟ್ 1 ಗ್ಲಾಸ್ ಒಂದು 20-25 ml ಡೈಲಿ ಇದನ್ನು ತಗೊಂಡ್ರೆ ನೀವು ಏಜ್ ಆಗೋದಿಲ್ಲ ಅಂತ. ಆಶ್ಚರ್ಯ ಆಗ್ಬೋದಲ್ಲ, ಏಜ್ ಆಗೋದಿಲ್ಲ. ಏಜ್ ಆದರೂ ಕೂಡ ನೀವು ಏಜ್ ಆದವರಾಗೆ ಕಾಣೋದಿಲ್ಲ. ದಟ್ ಈಸ್ ಇಂಪಾರ್ಟೆಂಟ್. ಏಜ್ ಆಗ್ತಾನೆ ಹೋಗ್ತದೆ, ಆದರೆ ಏಜ್ ಆದರೂ ನೀವು ಹೇಗಿರ್ತೀರಿ? ಯಂಗ್ ಆಗಿರ್ತೀರಿ. ಸೊ ಅದನ್ನು ಇದು ಕೆಲಸ ಮಾಡ್ತದೆ ಅಂತ ಹೇಳ್ತಾರೆ. ವಯಸ್ಸಾಗುವಿಕೆಯಿಂದ ರಕ್ಷಿಸಲು ಸಹಾಯ ಮಾಡುತ್ತದೆ. ವಿಟಮಿನ್ ಸಿ ಸಹ ಕಾಲಜನ್ ಉತ್ಪಾದನೆಯಲ್ಲಿ ಒಂದು ಪಾತ್ರವನ್ನು ವಹಿಸುತ್ತದೆ. ಇದು ದೃಢವಾದ ಮತ್ತು ತಾರುಣ್ಯದ ಚರ್ಮವನ್ನು ಕಾಪಾಡಿಕೊಳ್ಳಲು ಅವಶ್ಯವಾಗಿದೆ. ಇದರಲ್ಲಿ ಕಾಲಜನ್ ಇದೆ. ಕಾಲಜನ್ ಇಸ್ ಅ ವೆರಿ ಇಂಪಾರ್ಟೆಂಟ್ ಒಂದು ಎಲಿಮೆಂಟ್ಸ್. ಇದು ಕೆಲವುದರಲ್ಲಿ ಮಾತ್ರ ವೆರಿ ರ್ಯಾರ್ ಇದು ಇರೋದು. ಬಟ್ ಇದರಲ್ಲಿ ನಮ್ಮ RGGL ಅಲ್ಲಿದೆ. ಆ್ಯಂಡ್ ಇನ್ನು ಏನಿದೆ, ವೆರಿ ಸಿಂಪಲ್ ಪನಾಕ್ ಜಿನ್ಸಿಂಗ್ ಅಲ್ಲಿದೆ. ಆಮೇಲೆ ಈ ಕೆಲವು ರ್ಯಾರ್ ಇದರಲ್ಲಿ ಮಾತ್ರ ಇದು ಸಿಗ್ತದೆ ನಿಮಗೆ. ಸೊ ಇದರಲ್ಲಿ ಸಹ ಅದು ಇರುವುದರಿಂದ ಅದು ಯಂಗ್ ಆಗಿರಲಿಕ್ಕೆ ನಿಮಗೆ ಹೆಲ್ಪ್ ಮಾಡ್ತದೆ. ಆ್ಯಂಡ್ ನೆಕ್ಸ್ಟ್ ತೂಕ ನಿರ್ವಹಣೆಗೆ ಸಹಾಯ ಮಾಡ್ತದೆ. ಇದನ್ನು ಯಾರೋ ಹೇಳಿದ್ರು ಆಲ್ರೆಡಿ. ಹೌದು, ಕಿವಿ ಹಣ್ಣಿನಲ್ಲಿ ಕ್ಯಾಲೋರಿಗಳು ಕಡಿಮೆ ಮತ್ತು ಹೆಚ್ಚಿನ ಫೈಬರ್ ಅಂಶ ಇದೆ. ಕೆಲವು ಹಣ್ಣು ಏನಾಗ್ತದೆ, ತುಂಬ ಕ್ಯಾಲೋರಿ ಇರ್ತದೆ. ಕ್ಯಾಲೋರಿ ಜಾಸ್ತಿ ಇರಬಾರ್ದು, ಎಷ್ಟು ಬೇಕೋ ನಮಗೆ ಸಾಧಾರಣ ಒಂದು 2000 ಕ್ಯಾಲರಿ ಒಂದು ದಿವಸ ಸಾಕಾಗ್ತದೆ. ಬಟ್ ಇದರಲ್ಲಿ ಕ್ಯಾಲೋರಿಗಳು ಕಮ್ಮಿ ಇದೆ ಮತ್ತು ಫೈಬರ್ ಜಾಸ್ತಿ ಇದೆ. ಆದ್ದರಿಂದ ಏನಾಗ್ತದೆ ಅಂದರೆ ಇದು 100% ನಿಮಗೆ ವೆಯ್ಟ್ ರೆಡ್ಯೂಸಿಗೆ ಇದು ಹೆಲ್ಪ್ ಆಗ್ತದೆ. ಇದು ನಿಮಗೆ ದೀರ್ಘಾವಧಿವರೆಗೂ ಹೊಟ್ಟೆ ತುಂಬಿರುವ ಅನುಭವವನ್ನು ನೀಡುತ್ತದೆ. ಇದು ಒಂದ್ಸಲ ಕುಡಿದ್ಬಿಟ್ರೆ ನಿಮಗೆ ಜಾಸ್ತಿ ಊಟ ಮಾಡಬಾರ್ದು ಆ ಥರದಲ್ಲಿ ಫೀಲಿಂಗ್ ಆಗ್ತದೆ. ಅದರಿಂದ ಆಟೋಮೆಟಿಕ್ ಏನಾಗ್ತದೆ, ಡೈಜೆಷನ್ ಕರೆಕ್ಟಾಗಿ ವೆಯ್ಟ್ ನಾರ್ಮಲ್ಗೆ ಬರ್ತದೆ. ತೂಕವನ್ನು ನಿರ್ವಹಿಸಲು ಅಥವಾ ಕಳೆದುಕೊಳ್ಳಲು ಬಯಸುವವರಿಗೆ ಇದು ಅತ್ಯುತ್ತಮ ಆಯ್ಕೆ ಆಗಿದೆ. ಅದರಿಂದ ಜಸ್ಟ್ ನೀವು ಇವತ್ತೇ ಇದರ ಬಗ್ಗೆ ಯಾರಿಗಾದ್ರೂ ವೆಯ್ಟ್ ಜಾಸ್ತಿ ಇದ್ದವರಿಗೆ ಇದನ್ನು ರೆಕಮೆಂಡ್ ಮಾಡ್ಬೋದು. ಸೊ ಮಧುಮೇಹಿಗಳಿಗೆ ಕಿವಿ ಸುರಕ್ಷೆ. ಕಿವಿ ಅಂತಂದರೆ ಕಿವಿ ಫ್ರೂಟ್ಸ್, ಕಿವಿ ಅಲ್ಲ. ಸೊ ಕಿವಿ ಹಣ್ಣು ಕಡಿಮೆ ಗ್ಲೈಸೆಮಿಕ್ ಸೂಚಿಯನ್ನು ಹೊಂದಿದೆ. ನಮ್ಮ ಹತ್ರ ಇನ್ನೊಂದು ಪ್ರಾಡಕ್ಟ್ ಇದೆ ಕಡಿಮೆ ಗ್ಲೈಸೆಮಿಕ್ ಸೂಚಿ ಹೊಂದೋದು. ಯಾವುದು ಅಂತ ಹೇಳ್ಬೋದಾ? ನೀವೆಷ್ಟೋ ಜನ ಇದ್ದೀರಿ, 62 ಜನ ನನ್ನನ್ನು ಸೇರಿ. ನಮ್ಮ ಹತ್ರ ಒಂದು ಪ್ರಾಡಕ್ಟ್ ಇದೆ ಕಡಿಮೆ ಗ್ಲೈಸೆಮಿಕ್ ಇಂಡೆಕ್ಸ್ ಅನ್ನ ಹೊಂದಿದೆ. ಯಾವ ಪ್ರಾಡಕ್ಟ್? ಓಕೆ, RGGL ಇದೆ. ಮತ್ತೆ ಹೇಳಿ. ಓಕೆ, ನೀವು ಕೋಕೋನಟ್ ಶುಗರ್ ನಿಮ್ಗೆ ಕಡಿಮೆ ಗ್ಲೈಸೆಮಿಕ್ ಇದೆ. ಅದರಿಂದ ನೀವು ಕೋಕೋನಟ್ ಶುಗರ್ ಅನ್ನ ಬಳಸಬಹುದು ನೋಡಿ. ಸೊ ಅದರಿಂದ ನಮ್ಮಲ್ಲಿ ಒಬ್ರು
ಅವರು ಮಂಜುನಾಥ್ ಇದ್ದಾರೆ. ಅವರು ದಿನಕ್ಕೆ ಸಾಧಾರಣ ತಿಂಗಳಿಗೆ ಒಂದು 2 ಬಾಕ್ಸ್ ತಗೊಳ್ತಾರೆ. ಅವ್ರು ಅವ್ರು ಇದಾರ ನೋಡಿ, ಬೇಕಾದ್ರೆ ಅವ್ರು ಹೇಳ್ತಾರೆ ಅವರ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಬಂದ್ಬಿಟ್ಟಿದೆ ಅಂತೇಳಿ. ಸೊ ಹಾಗಾಗಿ ಇದರಲ್ಲಿ ಕೂಡ ನಿಮಗೆ ಗ್ಲೈಸಮಿಕ್ ಕಮ್ಮಿ ಇದೆ ನೋಡಿ. ಆದ್ದರಿಂದ ಇದು ಮಧುಮೇಹಗಳಿಗೆ ಸೂಕ್ತವಾದ ಹಣ್ಣಿನ ಆಯ್ಕೆಯಾಗಿದೆ. ಇದು ಗಮನಾರ್ಹವಾದ ಸ್ಪೈಕ್ಗಳನ್ನು ಉಂಟು ಮಾಡದೆ ರಕ್ತದಲ್ಲ ಸಕ್ಕರೆ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ. ಯಾಕೆಂದರೆ ಇದು ರಿಸರ್ಚ್ ಪ್ರಕಾರ ಗ್ಲೈಸಮಿಕ್ ಕಮ್ಮಿ ಇರೋದ್ರಿಂದ ಡೆಫಿನೆಟ್ಲಿ ಇದು ಮಧುಮೇಹಿಗಳಿಗೆ ತುಂಬ ಒಳ್ಳೆಯದು, ಶುಗರ್ ಇದ್ದವರಿಗೆ. ನೆಕ್ಸ್ಟ್, ಕಿವಿ ಹಣ್ಣು ನಿದ್ರೆಯ ಗುಣಮಟ್ಟಕ್ಕೆ ಸಹಾಯ ಮಾಡುತ್ತದೆ. ಎಸ್, 100%. ಕಿವಿ ಹಣ್ಣಿನಲ್ಲಿ ಸಿರೋಟೋನಿನ್ ಮತ್ತು ಉತ್ಕರ್ಷ ನಿರೋಧಕಗಳು ಇದೆ. ಇದು ನಿದ್ರೆಯ ಗುಣಮಟ್ಟ ಮತ್ತು ಅವಧಿಯನ್ನು ಸುಧಾರಿಸುತ್ತದೆ. ಮಲಗುವ ಮುನ್ನ ಕಿವಿಯನ್ನು ಸೇವಿಸುವುದರಿಂದ ಕಷ್ಟಪಡುವವರಿಗೆ ಅಥವಾ ನಿದ್ರಿಸಲು ಸಹಾಯ ಮಾಡುವವರಿಗೆ ಇದು ಒಳ್ಳೆಯದಾಗ್ತದೆ. ಸೊ ನೀವು ಒಂದು ಗ್ಲಾಸ್ ಮಲಗುವ ಒಂದು ಅರ್ಧ ಗಂಟೆ ಮೊದಲು ಇದನ್ನು ತಗೊಳ್ಳಿ, ಮತ್ತೆ ನೋಡಿ, ಟ್ರೈ ಮಾಡಿ. ನೀವು ಜನರಿಗೆ ಹೇಳ್ಬೋದು, ನಿಮಗೆ ಸುಖ ನಿದ್ರೆ ಬೇಕು, ಆರಾಮಾಗಿ ನಿದ್ರೆ ಮಾಡಬೇಕು, ಮಧ್ಯ ಮಧ್ಯದಲ್ಲಿ ಹೇಳಬಾರ್ದು ಅಂತಿದ್ರೆ ಈ ಜ್ಯೂಸನ್ನು ಕುಡಿಲಿಕ್ಕೆ, ಕಿವಿ ಫ್ರೂಟ್ ಜ್ಯೂಸನ್ನು ಕುಡಿಲಿಕ್ಕೆ ಅಷ್ಟೇ, ವೆರಿ ಸಿಂಪಲ್. ಓಕೆ, ಈಗ ನೆಕ್ಸ್ಟ್, ಕಿವಿ ಹಣ್ಣು ರಕ್ತ ಹೆಪ್ಪುಗಟ್ಟಿಗೆಯನ್ನು ಕಡಿಮೆ ಮಾಡುತ್ತದೆ. ಕೆಲವರಿಗೆ ಗಾಯ ಆದರೆ ಹೆಪ್ಪುಗಟ್ಟುವುದಿಲ್ಲ, ಹೋಗ್ತಾನೆ ಇರುತ್ತೆ ಬ್ಲಡ್. ಬಟ್ ಇದರಲ್ಲಿ ಒಂದು ಅಂಶ ಇದೆ. ಕಿವಿ ಹಣ್ಣು ಪ್ಲೇಟ್ಲೆಟ್ ಒಟ್ಟುಗೂಡಿಸುವಿಕೆಯನ್ನು ತಡೆಯುವ ಮೂಲಕ ರಕ್ತ ಹೆಪ್ಪುಗಟ್ಟಿಗೆಯನ್ನು ಕಡಿಮೆ ಮಾಡುತ್ತದೆ ಎಂದು ತೋರಿಸಲಾಗಿದೆ. ಈ ಗುಣವು ರಕ್ತದ ಹರಿವನ್ನು ಸುಧಾರಿಸುವ ಮೂಲಕ ಮತ್ತು ಹೆಪ್ಪುಗಟ್ಟುವಿಕೆಯನ್ನು ತಡೆಯುವ ಮೂಲಕ ಪಾರ್ಶ್ವವಾಯು ಮತ್ತು ಹೃದಯಾಘಾತ ಅಪಾಯವನ್ನು ಕಡಿಮೆ ಮಾಡುತ್ತದೆ. ಸೊ ಇದು ನಿಮಗೆ ಫ್ಲೂಯೆಂಟ್ ಆಗಿ ಬ್ಲಡ್ ಹೋಗ್ತಾನೆ ಇರಬೇಕು. ಏನಾದರೂ ಕ್ಲಾಟ್ ಆದರೆ, ಗಟ್ಟಿ ಆದರೆ, ಅಥವಾ ಬ್ಲಡ್ ಕೆಲವು ಟೈಮ್ ದಪ್ಪ ಆಗ್ತದೆ, ಅದು ಆಗಬಾರ್ದು. ಅದಕ್ಕೊಂದು ಲೆವೆಲ್ ಇದೆ. ಅದನ್ನು ನೀವು ಕರೆಕ್ಟಾಗಿ ಹೋದರೆ ಮಾತ್ರ ಅದು ಎಲ್ಲ ಕಡೆ ಹರಿಯುತ್ತೆ. ಸೊ ಇದು ಈಗ ಚಳಿಗೆಲ್ಲ ಕೆಲವು ಟೈಮ್ ನೋಡಿ ಎಲ್ಲ ಸ್ಟಿಫ್ನೆಸ್ ಆಗ್ತದೆ ನೋಡಿ. ಸ್ಟಿಫ್ನೆಸ್ ಆಗೋದು ಎಲುಬು ಅಥವಾ ಲಿಗಮೆಂಟ್ ಎಲ್ಲ ಟೈಟ್ ಆದಾಗ ಆಗ್ತದಲ್ಲ. ಸೊ ಬಿಕಾಸ್ ಆಫ್ ದ ಬ್ಲಡ್, ಬಿಕಾಸ್ ಆಫ್ ದ ಕೋಲ್ಡ್ನೆಸ್, ಸೊ ಅದು ಹೆಪ್ಕಡ್ತದೆ, ದಪ್ಪ ಆಗ್ತದೆ. ಬಟ್ ಇಲ್ಲಿ ನೋಡಿ, ಅದನ್ನು ಇದು ಕರೆಕ್ಟ್ ಮಾಡಿಬಿಡ್ತದೆ. ಸೊ ಅದರಿಂದ ನೀವು ಯಾರೆಲ್ಲ BP ಗುಳಿಗೆ ಅವ್ರು ತಗೊಳ್ತಾರೆ, ಇದನ್ನು ಭಾರಿ ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳಿ. ಯಾಕಂದರೆ ಅದು ಸೇಮ್ ಕೆಲಸ. ಕೆಲವು ಬ್ಲಡ್ ಥಿನ್ನರ್ ಅಂತ ಹೇಳ್ತೀವಿ ನಾವು, ಅವರಿಗೆ ಸಹ ಇದನ್ನು ನೀವು ತಗೋಬೇಕಾದ್ರೆ ಇದನ್ನು ಅಲ್ಪ ಪ್ರಮಾಣದಲ್ಲಿ ತಗೊಳ್ಳಿ. ಮತ್ತೆ ಮತ್ತೆ ನೋಡಿ ನಿಮ್ದು ನಾರ್ಮಲ್ ಆದರೆ ಡಾಕ್ಟರ್ ಹತ್ರ ಕೇಳಿ BP ಗುಳಿಗೆ ಬಿಡ್ಬೋದಾ ಅಂತ. ಓಕೆ, ಡೆಂಗು ಜ್ವರಕ್ಕೆ ತುಂಬಾ ಉಪಯೋಗ ಸರ್. ಡೆಂಗು ಜ್ವರ ಬಂದಿದ್ರೆ ಡೆಂಗು ಜ್ವರಕ್ಕೆ ಒಳ್ಳೇದಂತಿದೆ, ನೋಡೋಣ ಇದರಲ್ಲಿ ಇದೆಯಾ ಅಂತ ನೋಡ್ತೀನಿ. ಕಿವಿ ಹಣ್ಣು ಕಣ್ಣಿನ ಆರೋಗ್ಯವನ್ನು ಹೇಗೆ ಬೆಂಬಲಿಸ್ತದೆ? ಕಣ್ಣಿಗೆ ತುಂಬ ಒಳ್ಳೇದು. ಕೆಲವು ನಿಮ್ಮ ಹತ್ರ ಕಣ್ಣಿಗೆ ಏನಾದರೂ ಉಂಟಾ ಕೇಳ್ತಾರೆ ಬಂದು ನಮ್ಮ ಹತ್ರ. ಕಿವಿ ಹಣ್ಣಿನಲ್ಲಿ ಲುಟಿನ್ ಮತ್ತು ಜಿಯಾಕ್ಸಾಂಥಿನ್ ಸಮೃದ್ಧವಾಗಿದೆ. ಅದು ಕಣ್ಣಿಗೆ ಏನು ಬೇಕು, ಇದು ಲುಟಿನ್ ಮತ್ತು ಜಿಯಾಕ್ಸಾಂಥಿನ್ ಬೇಕಾಗಿದೆ. ಅದು ಇದರಲ್ಲಿ ಸಮೃದ್ಧವಾಗಿದೆ, ಸ್ವಲ್ಪ ಇಲ್ಲ, ಸಮೃದ್ಧ. ಕಣ್ಣಿನ ಆರೋಗ್ಯಕ್ಕೆ ಅಗತ್ಯವಾದ 2 ಉತ್ಕರ್ಷ ನಿರೋಧಕಗಳು. ಈ ಸಂಯುಕ್ತಗಳು ಆಕ್ಸಿಡೇಟಿವ್ ಹಾನಿಯಿಂದ ಕಣ್ಣುಗಳನ್ನು ರಕ್ಷಿಸಲು ಸಹಾಯ ಮಾಡುತ್ತದೆ ಮತ್ತು ವಯಸ್ಸಿಗೆ ಸಂಬಂಧಿಸಿದ ಮ್ಯಾಕ್ಯುಲರ್ ಡಿಜನರೇಷನ್ ಅಪಾಯವನ್ನು ಕಡಿಮೆ ಮಾಡುತ್ತದೆ ಅಂತ ಹೇಳ್ತಾರೆ. ಸೊ ಹಾಗಾಗಿ ಡಿಜನರೇಷನ್ ಅಂದರೆ ಏನು, ನಮ್ಮ ಸೆಲ್ಗಳು ಜಾಸ್ತಿ ಸಾಯ್ತದೆ. ಸೊ ನಿಮಗೆ ಏಜಿಂಗ್ ಪ್ರೋಸೆಸ್ಸನ್ನು ಇದು ರಿವರ್ಸ್ ಮಾಡ್ತದೆ ಅಂತ ಹೇಳ್ತಾರೆ. ಯಾಕಂದರೆ ಏಜಿಂಗ್ ಅಂತ ಹೇಳಿದ್ರೆ ಹುಟ್ಟುವ ಸೆಲ್ಲುಗಳು ಕಮ್ಮಿ ಆಗೋದು, ಸಾಯುವ ಸೆಲ್ಲುಗಳು ಜಾಸ್ತಿ ಆಗ್ತದೆ. ಬಟ್ ಇದು ರಿವರ್ಸ್ ಮಾಡಿದ್ರಿಂದ ನಾವು ಯಾವಾಗಲೂ ಯಂಗ್ ಆಗಿ ಫೀಲಿಂಗ್ ಆಗ್ತದೆ. ನೆಕ್ಸ್ಟ್, ಕರುಳಿನ ಆರೋಗ್ಯವನ್ನು ಕಾಪಾಡ್ತದೆ. ಕರುಳಿಗೆ ಸಹ ತುಂಬ ಒಳ್ಳೆಯದು. ಫೈಬರ್ ಎಂಬ ಸಸ್ಯದ ಊಟದ ಅಜೀರ್ಣವು ಘಟಕವು ನಿರ್ವಹಿಸಲು ಸಹಾಯ ಮಾಡುತ್ತದೆ. ಊಟದ ಅಜೀರ್ಣ ಘಟಕವು ನಿರ್ವಹಿಸಕ್ಕೆ, ಯಾಕಂದ್ರೆ ಇದು ಮ್ಯೂಟಾಲ್ ಮಾಡ್ಬಿಡ್ತೀನಿ ಒಂದ್ಸಲ ನೋಡಿ, ಯಾರೋ ಮಾತಾಡ್ತಾ ಇದ್ದಾರೆ. ಆರೋಗ್ಯಕರ ಜೀರ್ಣಾಂಗ ವ್ಯವಸ್ಥೆ. ಪ್ರತಿ ಕಪ್ಗೆ 5 ಗ್ರಾಂ ಜೊತೆಗೆ ಕಿವೀಸ್ ಫೈಬರ್ನ ಅದ್ಭುತ ಮೂಲವಾಗಿದೆ. ಕಿವಿ ಹಣ್ಣು ಪ್ರೋಬಯೋಟಿಕ್ ಸಮೃದ್ಧ ಮೂಲವಾಗಿದೆ. ಇದು ಜೀರ್ಣಾಂಗ ವ್ಯವಸ್ಥೆಯಲ್ಲಿ ಪ್ರೋಬಯೋಟಿಕ್ ಅಥವಾ ಉತ್ತಮ ಬ್ಯಾಕ್ಟೀರಿಯಾ ಮತ್ತು ಈಸ್ಟ್ಗಳ ಬೆಳವಣಿಗೆ ಅವಶ್ಯಕವಾಗಿದೆ. ಕಿವಿ ಜೀರ್ಣಕಾರಿ ಪ್ರಯೋಜನಗಳನ್ನು ನೀಡಬಹುದು. ನಿಮಗೆ ಪ್ರೋಬಯೋಟಿಕ್ ಆ್ಯಂಡ್ ಪ್ರೀಬಯೋಟಿಕ್ ಅಂತಿದೆ. ನಮ್ಮ ಹತ್ರ ಪ್ರೋಬಯೋಟಿಕ್ ಆಲ್ರೆಡಿ ಉಂಟು. ಯಾವುದು ಪ್ರೋಬಯೋಟಿಕ್ ಉಂಟು? ಎಸ್, ಕೊಂಬುಚಾ ಇದೆ ಅಲ್ಲ, ಬಟ್ ಇಸ್ ಇಸ್ ಎ ಪ್ರೀಬಯೋಟಿಕ್.
ಕೊಂಬುಚ. ಆ ಕೊಂಬುಚಾವನ್ನು ನಾವು ರೆಡಿ ಮಾಡಿ ಪ್ರೋಬಯೋಟಿಕ್ ಆಗಿ ತಯಾರು ಮಾಡಿದೀವಿ. ಬಟ್ ದಿಸ್ ಇಸ್ ಪ್ರೀಬಯೋಟಿಕ್. ಅಂದ್ರೆ ಇದು ಹೊಟ್ಟೆ ಒಳಗೆ ಹೋಗಿ ಪ್ರೋಬಯೋಟಿಕ್ ಏನು ಕೊಂಬುಚಾ ಕೆಲಸ ಮಾಡ್ತದೆ ಆ ಕೆಲಸವನ್ನು ಇದು ಮಾಡ್ತದೆ. ಸೊ ದಟ್ ಈಸ್ ದ ಥಿಂಗ್. ಆ ಥರ ಅಂದ್ರೆ ಫರ್ಮೆಂಟೆಡ್ ಆಟೋಮೆಟಿಕ್ ಫರ್ಮೆಂಟೆಡ್ ಆಗ್ಬಿಡ್ತದೆ ಹೊಟ್ಟೆ ಒಳಗೆ ಹೋದಾಗ. ಸೊ ಈಸ್ಟ್ಗಳ ಬೆಳವಣಿಗೆ ಅವಶ್ಯಕತೆ. ಕಿವಿ ಜೀರ್ಣಕಾರಿ ಪ್ರಯೋಜನಗಳನ್ನು ನೀಡಬಹುದು. ಅದು ಅನೇಕ ಇತರ ಹಣ್ಣುಗಳಲ್ಲಿ ಕಂಡುಬರುವುದಿಲ್ಲ. ಕೊಲೋನ್ ಮೂಲಕ ಹಾದು ಹೋಗಲು ಸುಲಭವಾಗುವಂತೆ. ಎಷ್ಟೋ ಜನರಿಗೆ ನೋಡಿ ಮೋಷನ್ ಕರೆಕ್ಟ್ ಹೋಗುದಿಲ್ಲ, ಕೊಲೋನಲ್ಲೇ ಬಂದು ಉಳಿದು ಬಿಡ್ತದೆ. ಅಲ್ಲಿ ಪ್ರಾಬ್ಲಮ್ ಆಗ್ತದೆ. ಅದು ಉಳಿದ್ರೆ ಮತ್ತೆ ಅದು ಏನು ರಪ್ಚರ್ ಆಗ್ಬೋದು ಅಥವಾ ಮುಂದೆ ಕ್ಯಾನ್ಸರ್ ಇದೆಲ್ಲ ಆಗೋ ಚಾನ್ಸಸ್ ಇರ್ತದೆ. ಸೊ ಇದೇನು ಮಾಡ್ತದೆ ನೋಡಿ, ಇಲ್ಲಿ ಕೊಟ್ಟಿದೆ ಸುಲಭವಾಗಿ ಕಿವಿ ಹಣ್ಣು ಸ್ಟೂಲ್ ಮೇಲೆ. ಇದು ನನಗೆ ಅರ್ಥ ಆಗೋದಿಲ್ಲ ಏನು ಇದು, ಯಾಕಂದ್ರೆ ಗೂಗಲ್ ಕನ್ವರ್ಟ್ ಮಾಡ್ಬೇಕಾದ್ರೆ ಸ್ವಲ್ಪ ಆಚೆ ಈಚೆ ಆಗಿ ಸುಲಭವಾಗುವಂತೆ ಕಿವಿಸನ್ನು ಸ್ಟೂಲ್ ಮೇಲೆ ತಿನ್ನುವುದು. ಇದು ಹೊಟ್ಟೆ ನೋವು ಮತ್ತು ಉಬ್ಬುವಿಕೆಯನ್ನ ಸಹ ಕಡಿಮೆ ಮಾಡುತ್ತೆ. ಹೊಟ್ಟೆ ನೋವು ಬರ್ತದೆ, ಕೆಲವು ಟೈಮು ಸರಿಯಾಗಿ ಮೋಷನ್ ಹೋಗುವುದಿಲ್ಲ ಅಥವಾ ಉಬ್ಬುವಿಕೆಯನ್ನು ಸಹ ಇದು ಕಡಿಮೆ ಮಾಡ್ತದೆ ಅಂತ ಕೊಟ್ಟಿದ್ದಾರೆ. ಓಕೆ ಶಂಕರ, ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್, ಹೇಳಿ. ಓಕೆ, ಅಸ್ತಮಾ ಚಿಕಿತ್ಸೆ. ಕಿವೀಸ್ನಲ್ಲಿ ವಿಟಮಿನ್ ಸಿ ಅಧಿಕವಾಗಿದೆ. ಇದು ಅಸ್ತಮಾ ಹೊಂದಿರುವ ಕೆಲವರಿಗೆ, ಎಲ್ರಿಗೂ ಅಂತ ಕೇಳಲಿಕ್ಕೆ ಆಗೋದಿಲ್ಲ, ಯಾಕಂದ್ರೆ ಇದು ಮೆಡಿಸಿನ್ ಅಲ್ಲ, ಮೆಡಿಸಿನಲ್ ಅಂಶ ಇರುವ ಹಣ್ಣು ಅಷ್ಟೇ. ಸೊ ಕೆಲವರಿಗೆ ಅಂತ ಕೊಟ್ಟಿದ್ದಾರೆ. ತಮ್ಮ ನಿರ್ವಹಣೆಗೆ ಸಹಾಯ ಮಾಡ್ತದೆ. ಕೆಲವರಿಗೆ ಏನಾಗ್ತದೆ, ದಮ್ ಬರ್ತದೆ. ದಮ್ ಕೆಲವರಿಗೆ ತಡಿಲಿಕ್ಕೆ ಆಗೋದಿಲ್ಲ, ಇನ್ಹೇಲ್ ಯೂಸ್ ಮಾಡ್ತಾರೆ. ಅಂಥವರಿಗೆ ಇದು ತಿನ್ನುವುದರಿಂದ ಹೆಚ್ಚು ಪ್ರಯೋಜನ ತೋರುವ ಮಕ್ಕಳಿಗೆ ಇದು ವಿಶೇಷವಾಗಿ ವರ್ಕ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಹಾಗಾಗಿ ಯಾರಿಗೆಲ್ಲ ಅಸ್ತಮಾ ದಮ್ ಇದೆ ಅವರಿಗೆ ಇದು ಹೆಲ್ಪ್ ಆಗ್ತದೆ. ನೆಕ್ಸ್ಟ್, ಕಡಿಮೆಯಾದ ಕೂದಲು ಉದುರುವಿಕೆ. ಕಿವೀಸ್ನಲ್ಲಿ ಕಂಡುಬರುವ ವಿಟಮಿನ್ ಸಿ ಮತ್ತು ಇ ಉಪಯುಕ್ತವಾಗಬಹುದು. ಕೂದಲು ಉದುರುವುದನ್ನು ತಡೆಯುತ್ತದೆ. ಮೆಗ್ನೀಷಿಯಂ, ರಂಜಕ ಮತ್ತು ಸತು ಈ ಹಣ್ಣಿನಲ್ಲಿರುವ ಇತರ ಪೋಷಕಾಂಶಗಳಾಗಿವೆ. ಇದು ರಕ್ತ ಪರಿಚಲನಾ ಕ್ರಿಯೆಗೆ ಸಹಾಯ ಮಾಡುತ್ತದೆ ಮತ್ತು ಪರಿಣಾಮವಾಗಿ ಕೂದಲಿನ ಬೆಳವಣಿಗೆಯ ಮೇಲೆ ಪರಿಣಾಮ ಬೀರಬಹುದು. ತಾಮ್ರವು ಕೂದಲಿನ ಆರಂಭಿಕ ವಯಸ್ಸನ್ನು ತಡೆಗಟ್ಟಲು ಮತ್ತು ನೈಸರ್ಗಿಕ ಬಣ್ಣವನ್ನು ಸಂರಕ್ಷಿಸಲು ಉಪಯುಕ್ತವಾದ ಮತ್ತೊಂದು ಅಂಶ. ಇದರಲ್ಲಿ ತಾಮ್ರದ ಅಂಶನೂ ಕೂಡ ಇದೆ. ಸೊ ಅದು ಕೂಡ ನಮಗೆ ಕೂದಲಿಗೆ ಮತ್ತೆ ಬ್ಲಡ್ ಮೇಲೆ ಇದು ವರ್ಕ್ ಆಗ್ತದೆ ಅಂತ ಕೊಟ್ಟಿದ್ದಾರೆ. ಸೊ ಕಿವಿ ಹಣ್ಣಿನ ಸೇವನೆಯಿಂದ ಜೀರ್ಣಶಕ್ತಿ ಉತ್ತಮಗೊಳ್ಳುತ್ತದೆ. ಜೀರ್ಣಶಕ್ತಿಗೆ ಇದು ತುಂಬ ಒಳ್ಳೆಯದು. ಈ ಜ್ಯೂಸನ್ನು ನೀವು ಕುಡಿಯೋದ್ರಿಂದ ಜೀರ್ಣಶಕ್ತಿ ತುಂಬ ಒಳ್ಳೆಯದು, ಉತ್ತಮವಾಗ್ತದೆ. ಈ ಹಣ್ಣಿನಲ್ಲಿ ಕರಗದ ಹಾಗೂ ಕರಗುವ ನಾರಿನ ಅಂಶ ಸಮೃದ್ಧವಾಗಿದೆ. ಎರಡೂ ಇದೆ. ಇದು ವಾಟರ್ ಸಾಲ್ಯುಬಲ್ ಆ್ಯಂಡ್ ನಾನ್ ವಾಟರ್ ಸಾಲ್ಯುಬಲ್ ಎರಡೂ ಇರೋದ್ರಿಂದ ಸೊ ಸಮೃದ್ಧವಾಗಿದೆ. ಜೀರ್ಣಕ್ರಿಯೆಗೆ ಸಹಕಾರಿಯಾಗಿದೆ. ನಾರಿನಾಂಶದ ಹೊರತಾಗಿ ಇತರ ತಿರುಳಿನಲ್ವ ಆಕ್ಟಿನೈಡಿನ್ ಎಂಬ ಕಿಣ್ವ ಜಠರದಲ್ಲಿ ಪ್ರೋಟೀನ್ಗಳು ಸಮರ್ಥವಾಗಿ ಒಡೆದು ಜೀರ್ಣಿಸಿಕೊಳ್ಳಲು ನೆರವಾಗುವ ಗುಣ ಹೊಂದಿದೆ. ಇದೇ ಕಾರಣಕ್ಕೆ ಒಂದು ವೇಳೆ ಊಟ ಇಷ್ಟವಾಯಿತೆಂದು ಕೊಂಚ ಹೆಚ್ಚೇ ಊಟ ಮಾಡಿದರೆ ಒಂದು ಕಿವಿ ಹಣ್ಣನ್ನು ಸೇವಿಸುವಂತೆ ಸಲಹೆ ಮಾಡಲಾಗುತ್ತದೆ. ಕೆಲವು ಟೈಮ್ ನಾವು ಏನು ಮಾಡ್ತೀವಿ ಅಂದರೆ, ಮದುವೆ ಮನೆಗೆ ಹೋಗ್ತೀವಿ ಅಥವಾ ಇನ್ನು ಯಾವುದೋ ಒಂದು ದೊಡ್ಡ ಸಮಾರಂಭಕ್ಕೆ ಹೋಗ್ತೀವಿ. ಅಲ್ಲಿ ಏನು ಮಾಡ್ತೀವಿ, ಅಂಶ ತುಂಬ ಮಾಡಿರ್ತಾರೆ. ಯಾಕೆಂದರೆ ನಮ್ಮಲ್ಲಿ ಇಲ್ಲಿ ಕೆಲವು ಟೈಮು ಆಟಿ ಎಲ್ಲ ಊಟ ಎಲ್ಲ ಇರ್ತದೆ. ಅಲ್ಲಿ ಎಷ್ಟು ಮಾಡಿರ್ತಾರೆ ಅಂದರೆ ಒಂದೊಂದು ತಿಂದು ತಿಂದು ನೋಡಿದ್ರೆ ಹೊಟ್ಟೆ ಫುಲ್ ಆಗ್ಬಿಡ್ತದೆ. ಮತ್ತೇನು ಮಾಡೋದು, ಪ್ರಾಬ್ಲಮ್ ಆಗ್ತದೆ. ಆವಾಗ ಏನು ಮಾಡಬೇಕಂದ್ರೆ ಒಂದು ಕಿವಿ ಹಣ್ಣು ತಿಂದುಬಿಟ್ರೆ ಆಗೋಯ್ತು ನೋಡಿ. ಯಾಕೆಂದರೆ ಅದು ಬ್ಯಾಲೆನ್ಸ್ ಮಾಡಿಕೊಂಡ್ರೆ ಜೀರ್ಣಕ್ರಿಯೆಗೆ ಹೆಲ್ಪ್ ಆಗ್ತದೆ. ಈ ಮೂಲಕ ಮಾಂಸಾಹಾರ, ಮೀನು ಮೊದಲಾದ ಪ್ರೋಟೀನ್ ಭರಿತ ಆಹಾರಗಳನ್ನು ಸುಲಭವಾಗಿ ಜೀರ್ಣಿಸಿಕೊಳ್ಳುವ ನಾನ್ ವೆಜ್ ಅವರಿಗೆ ಒಂದು ಒಳ್ಳೇದಾಯ್ತು ನೋಡಿ. ಮಾಂಸಾಹಾರ ಅದೆಲ್ಲ ಬೇಗ ಜೀರ್ಣ ಆಗುವುದಿಲ್ಲ, ಬಟ್ ಇದನ್ನು ತಗೊಂಡಾಗ ಅದು ಜೀರ್ಣಿಸಿಕೊಳ್ಳಲು ಸಾಧ್ಯವಾಗುತ್ತದೆ. ಹೀಗಾಗದೇ ಇದ್ದರೆ ಹೊಟ್ಟೆ ಉಬ್ಬರಿಕೆಗೆ ಕಾರಣವಾಗಬಹುದು. ಅದು ಜೀರ್ಣ ಆಗಲಿಲ್ಲ ಅಂದರೆ ಹೊಟ್ಟೆ ಉಬ್ಬರಿಕೆ ಆಗ್ತದೆ. ಅಲ್ಲದೆ ಕಿವಿ ಹಣ್ಣು ಸೌಮ್ಯ ವಿರೇಚಕವೂ ಆಗಿದ್ದು ಜೀರ್ಣಾಂಗಗಳಲ್ಲಿ ಜೀರ್ಣಗೊಂಡ ಆಹಾರ ಸುಲಭವಾಗಿ ಚಲಿಸಲು ಮತ್ತು ಮಲ ವಿಸರ್ಜನೆಗೂ ನೆರವಾಗುತ್ತದೆ. ಸೊ ಎಷ್ಟು ಬೆನಿಫಿಟ್ ಇದೆ ನೋಡಿ. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ನಮಗೆ ಈ ಪ್ರಾಡಕ್ಟನ್ನು ತಂದುಕೊಡಿ, ರೆಡಿ ಮಾಡಿ ಕೊಟ್ಟಿದ್ದಾರೆ ಜ್ಯೂಸನ್ನು. ಸೊ ದೃಷ್ಟಿ ಮಂದವಾಗೋದ್ರಿಂದ ರಕ್ಷಿಸುತ್ತೆ. ಕೆಲವರಿಗೆ ಏಜ್ ಆದಾಗ ದೃಷ್ಟಿ ಸ್ವಲ್ಪ ಡಲ್ ಆಗ್ತಾ ಹೋಗ್ತಾ ಇರ್ತದೆ. ಸೊ ಈ ಫ್ರೂಟ್ ಜ್ಯೂಸ್, ಈ ಹಣ್ಣಿನ ಇದನ್ನು ನೀವು ತಗೊಳ್ಳೋದ್ರಿಂದ ದೃಷ್ಟಿ ಮಂದವಾಗೋದನ್ನು, ಯಾರಿಗೆಲ್ಲ ಸರಿ ಕಣ್ಣು ಕಾಣೋದಿಲ್ಲ ಅಥವಾ ಕನ್ನಡಕ ಹಾಕಿದ್ರೂ ಮಂದ ಕಾಣ್ತದೆ, ಸೊ ಅವರಿಗೆ ನೀವು ಇದನ್ನು ಪ್ರಿಫರೆನ್ಸ್ ಮಾಡಿ ರೆಗ್ಯುಲರ್ ಅವ್ರಿಗೆ ಹೇಳಿ ಒಂದು 6 ತಿಂಗಳು ಇದನ್ನು ಕಂಟಿನ್ಯೂಸ್ ತಗೊಂಡು ನೋಡಿ ಅಂತ ಹೇಳಿ. ಸೊ ದೃಷ್ಟಿ ಮಂದವಾಗುವುದು, ಇಲ್ಲಿ ವಯಸ್ಸಾದಂತೆ ದೃಷ್ಟಿ ಕುಂದುವ, ಕ್ರಮೇಣ ಕುರುಡುತನಕ್ಕೆ ಕಾರಣವಾಗುವ ಸ್ಥಿತಿಯಾದ ಮ್ಯಾಕ್ಯುಲಾರ್ ಡಿಜನರೇಷನ್ ಎಂಬ ಸ್ಥಿತಿಯನ್ನು ಕಿವಿ ಹಣ್ಣು ಆದಷ್ಟು ನಿಧಾನವಾಗಿಸುತ್ತದೆ. ಅದಕ್ಕೆ ಇಂಗ್ಲಿಷ್ನಲ್ಲಿ ಹೇಳ್ತಾರೆ
ಮ್ಯಾಕ್ಯುಲರ್ ಡಿಜನರೇಷನ್, ನನ್ನ ಕಣ್ಣು ಎಲ್ಲ ಮಂದಾಗ್ತದೆ, ಡಿಮ್ ಆಗ್ತದೆ ನೋಡಿ, ಕೆಲವರಿಗೆ ಕಾಣೋದಿಲ್ಲ, ಆ ಥರ ಪ್ರಾಬ್ಲಮ್. ಸಂಶೋಧನೆಯ ಪ್ರಕಾರ ನಿತ್ಯವೂ 3 ಪ್ರಮಾಣದಷ್ಟು ಕಿವಿ ಹಣ್ಣುಗಳನ್ನು ಸೇವಿಸ್ತಾ ಬಂದರೆ, 3 ಪ್ರಮಾಣ ಅಂತ ಕೊಟ್ಟಿದ್ದಾರೆ, ಅದು ಸಾಧಾರಣ 3 ಹಣ್ಣು ಇರಬಹುದು, ಸೇವಿಸ್ತಾ ಬಂದರೆ ಈ ಸ್ಥಿತಿ ಆವರಿಸುವ ಸಾಧ್ಯತೆ 36% ಅಷ್ಟು ತಗ್ಗುತ್ತದೆ. ನೋಡಿ, ಒಂದು 100 ಜನರಿಗೆ ಕೊಟ್ಟು ಟ್ರೈ ಮಾಡಿ ನೋಡಿದ್ದಾರೆ. 100 ಜನರಲ್ಲಿ 36 ಜನರಿಗೆ ದೃಷ್ಟಿ ಸರಿ ಆಯ್ತಂತೆ. ಇಟ್ಸ್ ಎ ವೆರಿ ಗುಡ್ ರಿಸಲ್ಟ್, ಪಕ್ಕಾ ರಿಸಲ್ಟ್. 36% ಬರುವುದಂದ್ರೆ ರಿಯಲಿ ಗ್ರೇಟ್. ಅದು ನ್ಯಾಚುರಲ್ ಫ್ರೂಟಲ್ಲಿ ಎಂದು ನಂಬರಲ್ಲ ಮೂಲಗಳಿಂದ ತಿಳಿದು ಬಂದಿದೆ. ಇದರಲ್ಲಿರುವ ಅಧಿಕ ಪ್ರಮಾಣದ ಜಿಯಾಕ್ಸಾಂಥಿನ್, ನೀವು ಬೇಕಾದ್ರೆ ನೋಡಿ, ಗೂಗಲಲ್ಲಿ ಹೋಗಿ ಜಿಯಾಕ್ಸಾಂಥಿನ್ ಹಾಕಿ ನೋಡಿ, ಅದರ ಬೆನಿಫಿಟ್ ನೋಡಿದ್ರೆ ಆಶ್ಚರ್ಯ ಆಗ್ತದೆ. ಅದೇನು ಮಾಡ್ತದೆ ಅಂತ ಹೇಳಿದ್ರೆ ದಟ್ ಏನು ನಮಗೆ ಕಣ್ಣನ್ನು ಕರೆಕ್ಟ್ ಮಾಡಿಬಿಡ್ತದೆ. ಸೊ ಅದು ಇದರಲ್ಲಿ ಇದೆ. ಮತ್ತು ಲೂಟಿನ್ ಎಂಬ ಪೋಷಕಾಂಶಗಳೇ ಕಾರಣ. ಇದು ಎರಡು ಇರುವುದರಿಂದ ಸೊ ಅದರಿಂದ ಹೆಚ್ಚು ಬೆನಿಫಿಟ್ ಇದರಲ್ಲಿ ಸಿಗುತ್ತದೆ. ಸೊ ಡಿ ಎನ್ ಎಗಳನ್ನು ನೋಡಿ, ಡಿ ಎನ್ ಎಗಳನ್ನು ಮಾಡಲಿಕ್ಕೆ ಅಂದರೆ ಅಷ್ಟು ಸುಲಭ ಇಲ್ಲ. ಯಾಕೆಂದರೆ ಡಿ ಎನ್ ಎ ಅಂದರೆ ಗೊತ್ತುಂಟಲ್ಲ, ಜೀನ್ಸಲ್ಲಿ ಕೆಲವು ಪ್ರಾಬ್ಲಮ್ಸ್ ಇರ್ತದೆ, ಅದನ್ನು ನಾವು ಸರಿ ಮಾಡ್ಲಿಕ್ಕೆ ಆಗೋದಿಲ್ಲ. ಕೆಲವರಿಗೆ ಅಜ್ಜಿಗೆಲ್ಲ ಶುಗರ್ ಇದ್ದರೆ ನಮಗೂ ಶುಗರ್ ಬರ್ತದೆ ಅಂತ, ಅಥವಾ ಬೇರೆ ಮಕ್ಕಳಾಗಲಿಲ್ಲ ಅಂದರೆ ಇವರಿಗೂ ಮಕ್ಕಳಾಗೋದಿಲ್ಲ ಎಲ್ಲ ಹೇಳ್ತಾರಲ್ಲ, ದಟ್ ಈಸ್ ಕಾಲ್ಡ್ ಡಿ ಎನ್ ಎ. ಬಟ್ ಇದು ಡಿ ಎನ್ ಎಗಳನ್ನೇ ಸರಿ ಮಾಡ್ತದಂತೆ. ಎಂಥ ಒಂದು ಹಣ್ಣು ಇರ್ಬೋದು ರೀ, ಭಗವಂತನಿಗೆ ನಾವು ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕಮ್ಮಿ. ಸೊ ನೋಡೋಣ ಏನು ನಮ್ಮ ದೇಹದ ಪ್ರತಿ ಜೀವಕೋಶ ಡಿ ಎನ್ ಎ ರಚನೆ ವಿಶಿಷ್ಟವಾಗಿದ್ದು ನಮ್ಮ ಎಲ್ಲ ಗುಣಗಳು ಹಾಗೂ ಲಕ್ಷಣಗಳಿಗೆ ಕಾರಣವಾಗಿದೆ. ನಮ್ಗೇನು ನಮ್ಮ ಆ್ಯಟಿಟ್ಯೂಡ್ ಇದೆ ನೋಡಿ, ನಾವು ಬೇರೆ ಬೇರೆ ಆ್ಯಕ್ಷನ್ ಇರ್ಬೋದು, ಅದೆಲ್ಲ ಡಿ ಎನ್ ಎ ಮೇಲೆ. ನಾನು ಹೇಳಿದ್ರೆ ಕೆಲವ್ರು ಹೇಳ್ತಾರೆ, ಅಜ್ಜ ಮಾಡಿದಾಗ ಇವನಿದ್ದಾನೆ, ಅಜ್ಜನಂತೆ ಇವನು ಕಾಣ್ತಾನೆ ಅಂತ ಹೇಳ್ತಾರಲ್ಲ, ಅಥವಾ ತಂದೆಯಂತೆ ಮಗ ಕಾಣ್ತದೆ, ಅದು ಕೆಲವು ಹೋಲಿಕೆ ಬರ್ತದೆ. ಇದಕ್ಕೆಲ್ಲ ಡಿ ಎನ್ ಎ ಕಾರಣ. ಸೊ ಇವು ಸತತ ಸೆಳೆತಕ್ಕೆ ಒಳಪಡುತ್ತಾ ಇರುತ್ತದೆ. ಈ ರಚನೆ ಬದಲಾದಾಗ ಇದು ಕಡಿಮೆ ಪ್ರಾಬಲ್ಯದ್ದೇ ಆಗಿದ್ದರೂ ಹೆಚ್ಚಿನ ಪ್ರಾಬಲ್ಯದ್ದೇ ಆಗಿದ್ದರೂ ಸರಿ ಅನಾರೋಗ್ಯ ಕಾಡುತ್ತದೆ. ಸರಿ ತಿಳ್ಕೊಳ್ಳಿ, ಡಿ ಎನ್ ಎ ಇದೆಯಲ್ಲ, ನಮಗೆ ಕೆಲವು ಕಾಯಿಲೆ ಇದು ಬರಲಿಕ್ಕೆ ಕಾರಣನೇ ಡಿ ಎನ್ ಎ. ಸೊ ಅದು ನಮ್ಮದು ವಂಶ ಪಾರಂಪರ್ಯ ಆಗಿರ್ತದೆ. ಈವನ್ 10 ಜನರೇಷನ್ ಇರ್ಬೋದಂತ, ಅಲ್ಲಿಂದನೂ ಸಹ ಅದು ಬಂದಿರ್ತದೆ. ಸೊ ಇದೇನು ಮಾಡ್ತದೆ, ಡಿ ಎನ್ ಎಗಳನ್ನು ಅಂಥ ಪ್ರಾಬ್ಲಮ್ ಇದನ್ನು ಸರಿ ಮಾಡ್ತದೆ ಅಂತ ಹೇಳ್ತಾರೆ. ಎಷ್ಟೋ ಮಕ್ಕಳಿಗೆ ನಿಮಗೆ ಹುಟ್ಟಬೇಕಾದ್ರೆ ಕೆಲವು ಪ್ರಾಬ್ಲಮ್ ಇರ್ತದೆ, ಜಸ್ಟ್ ಯು ಕ್ಯಾನ್ ಟ್ರೈ ಮಾಡಿ ನೋಡಿ. ಈ ಬದಲಾವಣೆಗಳನ್ನು ಸರಿಪಡಿಸಿ ಡಿ ಎನ್ ಎ ರಚನೆಯನ್ನು ಮೂಲ ಸ್ವರೂಪಕ್ಕೆ ಹಿಂದಿರುಗಿಸುವಲ್ಲಿ ಕಿವಿ ಹಣ್ಣು ಬೇರಾವ ಆಹಾರದಲ್ಲಿಯೂ ಇರದ ಗುಣಗಳನ್ನು ಹೊಂದಿದೆ. ಇದನ್ನೆಲ್ಲ ನೀವು ನೋಟ್ ಮಾಡ್ಕೋಬೇಕಾಗ್ತದೆ, ರಿಸರ್ಚ್ ಇದೆ ಎಂದು ತಿಳಿದು ತಜ್ಞರ ಪ್ರಕಾರ ನಿತ್ಯವೂ ಕಿವಿ ಹಣ್ಣುಗಳು ಸೇವಿಸುತ್ತಾ ಬಂದರೆ ಕರುಳಿನ ಕ್ಯಾನ್ಸರ್ ಎದುರಾಗುವ ಸಾಧ್ಯತೆಯು ಕಡಿಮೆಯಾಗುತ್ತದೆ. ತನ್ಮೂಲಕ ಕ್ಯಾನ್ಸರ್ ನಿರೋಧಕ ಆಹಾರವಾಗಿ ಕಿವಿ ಹಣ್ಣು ಹೆಚ್ಚಿನ ಪ್ರಾಶಸ್ತ್ಯ ಪಡೆದಿದೆ. ಅವಾಗಲೇ ನಮ್ಮ ಆನಂದ್ ಮಸ್ಲಿ ಅವರು ಹೇಳಿದ್ರು, ಕ್ಯಾನ್ಸರ್ನ ತಡೆಗಟ್ತಾರೆ. ನೋಡಿ, ಇಲ್ಲಿ ರಿಸರ್ಚ್ ರಿಪೋರ್ಟ್ಸೇ ಇದೆ. ಸೊ ಇದು ಪ್ರೂವ್ ಇದೆ. ರಕ್ತದ ಒತ್ತಡ ನಿರ್ವಹಿಸುವಲ್ಲಿ ನೆರವಾಗ್ತದೆ. ನಾನು ಆಗಲೇ ಹೇಳಿದೆ, ಯಾರಿಗೆಲ್ಲ ಬಿ ಪಿ ಇದೆ ಅವರು ಈ ಹಣ್ಣನ್ನು ತಗೊಂಡ್ರೆ ಸ್ಟಾರ್ಟಿಂಗಲ್ಲಿ ಮಾತ್ರ ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳಿ. ಯಾಕಂದರೆ ಇವು ಆಲ್ರೆಡಿ ಬಿ ಪಿ ಗುಳಿಗೆಗಳನ್ನು ತಗೊಳ್ತಾ ಇದ್ದವ್ರು, ಗುಳಿಗೆ ತಗೊಳ್ಳಿಲ್ಲ ಪಕ್ಕ ತಗೊಂಬಿಡಿ, ನಿಮ್ಮ ಬಿ ಪಿ ಸರಿಯಾಗ್ತದೆ ಹೇಳ್ತದೆ. ಸೊ ಅದರಿಂದ ಇದನ್ನು ಯಾರಿಗೆಲ್ಲ ಬಿ ಪಿ ಮಾತ್ರೆಗಳನ್ನು ತಗೊಳ್ತೀರಿ, ನೀವು ವೆರಿ ಸ್ಲೋ, ವೆರಿ ಕಮ್ಮಿ ಪ್ರಮಾಣದಲ್ಲಿ ತಗೊಳ್ಳಿ. ಮತ್ತೆ ಬಿ ಪಿ ಚೆಕ್ ಮಾಡಿ, ಫುಲ್ ನಾರ್ಮಲ್ ಬಂತಂದರೆ ಡಾಕ್ಟರ್ ಹತ್ರ ಹೋಗಿ ಮೆಡಿಸಿನನ್ನು ಕಮ್ಮಿ ಮಾಡ್ಬೋದಾ ಕೇಳಿ. ಅಧಿಕ ರಕ್ತದ ಒತ್ತಡವನ್ನು ಕಡಿಮೆಗೊಳಿಸಿ ಹೃದಯ ಮತ್ತು ರಕ್ತನಾಳಗಳ ಮೇಲಿನ ಒತ್ತಡವನ್ನು ತೆರವುಗೊಳಿಸುವ ಮೂಲಕ ಕಿವಿ ಹಣ್ಣು ಆರೋಗ್ಯವನ್ನು ವೃದ್ಧಿಸುತ್ತದೆ. 2014 ಈ ಹಣ್ಣಿನ ಬಗ್ಗೆ ನಡೆಸಿದ ಸಂಶೋಧನೆಯಲ್ಲಿ ನಿತ್ಯವೂ 3 ಕಿವಿ ಹಣ್ಣುಗಳನ್ನು ಸತತವಾಗಿ 8 ವಾರಗಳ ಕಾಲ ಸೇವಿಸುತ್ತಾ ಬಂದ ವ್ಯಕ್ತಿಗಳಲ್ಲಿ, 8 ವಾರ ಅಂತ ಹೇಳಿದ್ರೆ ಸುಮಾರು ನಿಮಗೆ 2 ತಿಂಗಳು ಇರ್ಬೋದು, ಸೇವಿಸ್ತಾ ಬಂದರೆ ಈ ಜ್ಯೂಸನ್ನು ಸಿಸ್ಟೋಲಿಕ್ ಮತ್ತು ಡಯಾಲೋಸ್ಟೋಲಿಕ್ ರಕ್ತ ಒತ್ತಡ ಸಾಕಷ್ಟು ಮಟ್ಟಿಗೆ ತಗ್ಗಿರುವುದನ್ನು ಗಮನಿಸಲಾಗಿದೆ. ಲೋ ಬಿ ಪಿ ಇರ್ಬೋದು, ಹೈ ಬಿ ಪಿ ಇರ್ಬೋದು, ಎರಡಕ್ಕೂ ಕೊಡ್ಬೋದು ನೀವು. ಅದರಿಂದ 2014 ಇದ್ರ ಬಗ್ಗೆ ರಿಸರ್ಚ್. ಕಿವಿ ಹಣ್ಣಿನಲ್ಲಿ ಲ್ಯೂಟಿನ್ ಎಂಬ ಆಂಟಿ ಆಕ್ಸಿಡೆಂಟ್ ಇದ್ದು ಇದೇ ರಕ್ತದ ಒತ್ತಡವನ್ನು ಕಡಿಮೆಗೊಳಿಸುತ್ತದೆ ಎಂದು ಭಾವಿಸಲಾಗಿದೆ. ಕಿವಿ ಹಣ್ಣಿನಲ್ಲಿ ವಿಟಮಿನ್ ಸಿ ಸಹ ರಕ್ತದ ಒತ್ತಡವನ್ನು ಕಡಿಮೆಗೊಳಿಸಲು ನೆರವಾಗುತ್ತದೆ. ಓಕೆ, ಸಮತೋಲಿತ ಆಹಾರ. ಯಾರಿಗೆ ಸಮತೋಲಿತ ಆಹಾರ ಯಾವುದನ್ನು ಹೇಳ್ತಾರೆ, ಯಾವುದಕ್ಕೆ ಕರೀತಾರೆ? ಯಾರು ಮಾತಾಡೋದಿಲ್ಲ.
ಸೊ ಆಕ್ಚುಲಿ RGGL ಇದೆ ನೋಡಿ, ಅಟ್ ಈಸ್ ಎ ಸಮತೋಲಿತ ಆಹಾರ. ಎಕ್ಸೆಪ್ಟ್ ವಿಟಮಿನ್ ಸಿ ಅದರಲ್ಲಿ ಇಲ್ಲ. ಅದು ಒಂದಿದೆ ಅಂತ ಹೇಳಿದ್ರೆ ಅದು 100% ಸಮತೋಲಿತ ಆಹಾರ ಆಗ್ತಿತ್ತು. ಬಟ್ ಅದು ವಿಟಮಿನ್ ಸಿ ಅದರಲ್ಲಿ ಇಲ್ಲ. ಬಟ್ ಇದಕ್ಕೆ ನೋಡಿ ಸಮತೋಲಿತ ಆಹಾರ ಅಂತ ಕೊಟ್ಟಿದ್ದಾರೆ. ಬಟ್ ಅದಕ್ಕೆ ರೇಟ್ ಎಷ್ಟಿದೆ, ಇದಕ್ಕೆ ಎಷ್ಟು ರೇಟ್ ಕಮ್ಮಿ ಇದೆ. ಸೊ ಈಸಿಯಾಗಿ ನೀವು ಇದನ್ನು ಯೂಸ್ ಮಾಡ್ಬೋದು. ಚೈನೀಸ್ ಗ್ರೂಸ್ಬೆರಿ ಎಂದು ಕರೆಯಲ್ಪಡುವ ಕಿವಿ ಹಣ್ಣು ಒಂದು ಸಣ್ಣ ಪೋಷಕಾಂಶ ದಟ್ಟವಾದ ಹಣ್ಣಾಗಿದ್ದು, ಅದರ ರೋಮಾಂಚಕ ಹಸಿರು ಮಾಂಸ ಮತ್ತು ವಿಶಿಷ್ಟ ರುಚಿಗೆ ಹೆಸರುವಾಸಿಯಾಗಿದೆ. ಅದರ ಒಳಗಡೆ ನೀವು ನೋಡಿದಾಗ ಹಸಿರಾಗಿ ಇರ್ತದೆ. ಆಹಾರದ ಫೈಬರ್, ಪೋಲೆಟ್ ಮತ್ತು ಉತ್ಕರ್ಷಣ ನಿರೋಧಕ ಜೊತೆಗೆ ವಿಟಮಿನ್ ಸಿ, ಕೆ ಮತ್ತು ಇ ಅಲ್ಲಿ ಸಮೃದ್ಧವಾಗಿರುವ ಕಿವಿ ಹಲವಾರು ಆರೋಗ್ಯ ಪ್ರಯೋಜನಗಳು ನೀಡುತ್ತದೆ. ಇದರ ಪ್ರಬಲ ಪೋಷಕಾಂಶ ಪ್ರೊಫೈಲ್ ಪ್ರತಿರಕ್ಷಣಾ ಕಾರ್ಯವನ್ನು ಬೆಂಬಲಿಸುತ್ತದೆ, ಜೀರ್ಣಕ್ರಿಯೆಗೆ ಸಹಾಯ ಮಾಡುತ್ತದೆ, ಚರ್ಮದ ಆರೋಗ್ಯವನ್ನು ಸುಧಾರಿಸುತ್ತದೆ ಮತ್ತು ಹೃದಯದ ಆರೋಗ್ಯವನ್ನು ಹೆಚ್ಚಿಸುತ್ತದೆ. ಹೆಚ್ಚುವರಿಯಾಗಿ ಕಿವಿ ಹಣ್ಣು ಕಡಿಮೆ ಕ್ಯಾಲೋರಿ ಅಂಶ ಮತ್ತು ಹೆಚ್ಚಿನ ಫೈಬರ್ ನಿರ್ವಹಣೆಗೆ ಅತ್ಯುತ್ತಮ ಆಯ್ಕೆಯಾಗಿದೆ. ಕಿವಿಯ ನಿಯಮಿತ ಸೇವನೆ ಒಟ್ಟಾರೆ ಯೋಗಕ್ಷೇಮಕ್ಕೆ ಎಲ್ಲ ಯೋಗಕ್ಷೇಮಕ್ಕೆ, ನಿಮಗೆ ಯೋಗಕ್ಷೇಮ ಯಾರಿಗಿರ್ತದೆ? ಎಲ್ರಿಗೂ ಸರಿ ಇದ್ದವ್ರು ಯೋಗಕ್ಷೇಮ ಅಂತ ಹೇಳ್ತಾರೆ. ಅದೇ ಸಮತೋಲಿತ ಆಹಾರ ಇದು. ಅದರಿಂದ ಮೌಲ್ಯಯುತವಾದ ಸೇರ್ಪಡೆಯಾಗಿದೆ. ಇದು ಒಂದು ಸಮತೋಲಿತ ಆಹಾರ ಆಗಿದೆ. ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಅದರ ಹೇಗೆ ಒಳಗಡೆ ಇರುವ ಫ್ರೂಟ್ ಅನ್ನ ತೆಗೆದು ನೀವು ಇವನ್ನ ಹೇಗೆ ತಿನ್ಬಹುದು ಅಂತ. ಬಟ್ ನಾನು ಹೇಳೋದು, ಈಗ ನೀವು ಮಾರ್ಕೆಟಲ್ಲಿ ತಗೋಬೋದು, ಏನು ತೊಂದರೆ ಇಲ್ಲ. ಬಟ್ ನಮಗೆ ಅದು ನನ್ನ ಪ್ರಕಾರ ನಾನು ಎಷ್ಟೋ ಕಡೆ ತೊಗೊಂಡಿದ್ದೀನಿ. ಕೆಲವು ಟೈಮ್ ಅದು ತೊಗೊಂಡಾಗ ಹುಳಿ ತುಂಬ ಇರ್ತದೆ. ಅದನ್ನು ಒಂದು 4-5 ದಿವಸ ಇಡಬೇಕಾಗ್ತದೆ. ಇಟ್ಟಾಗ ಕೆಲವು ಹಾಳಾಗ್ಬಿಡ್ತದೆ. ಸೊ ಅದು ಪ್ರಾಬ್ಲಮ್. ಅದಕ್ಕೋಸ್ಕರ DX ನಿಮಗೆ ರೆಡಿಮೇಡ್ ಜ್ಯೂಸ್ ಕೊಟ್ಟಿದೆ. ಏನೂ ತೊಂದರೆ ಇಲ್ಲದೆ ನೀವು ಆರಾಮ್ಸೆ ಯೂಸ್ ಮಾಡ್ಬೋದು. ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ. ಅಲ್ಲಿಯೂ ಕಮ್ಮಿ ಇಲ್ಲ, ನಿಮಗೆ ರೇಟ್ ಸಹ ಅದು ಕಮ್ಮಿ ಇಲ್ಲ. ರಕ್ತ ಹೆಪ್ಪುಗಟ್ಟುವುದನ್ನು ತಡೆಯುತ್ತದೆ. ಆಲ್ರೆಡಿ ನಾನು ಇದು ಹೇಳಿದ್ದೇನೆ ಅಂತ. ರಕ್ತ ಹೆಪ್ಪುಗಟ್ಟು ಕಿವಿ ಹಣ್ಣಿನಲ್ಲಿ ಸೇವನೆ ಕೊಬ್ಬಿನಾಂಶ ಉತ್ಪಾದನೆ ತಗ್ಗುವ ಮೂಲಕ ರಕ್ತ ಹೆಪ್ಪುಗಟ್ಟುವ ಸಾಧ್ಯತೆಯನ್ನು ಕಡಿಮೆ ಮಾಡುವುದು ಹಾಗೂ ರಕ್ತ ಒತ್ತಡವನ್ನು ನಿಯಂತ್ರಿಸಲು ಸಾಧ್ಯವಾಗುತ್ತದೆ. ರಕ್ತ ಹೆಪ್ಪುಗಟ್ಟಿಗೆಯನ್ನು ತಡೆದು ರಕ್ತ ಒತ್ತಡ ಕಡಿಮೆಯಾಗಿಸುವ ಗುಣವನ್ನು ಆಸ್ಪಿರಿನ್ ಎಂಬ ಔಷಧಿಯು ಹೊಂದಿದೆ. ನೋಡಿ, ನಾನು ಆಗಲೇ ಹೇಳಿದೆ ನಿಮಗೆ ಆಸ್ಪಿರಿನ್. ನಾವು ಕೆಲವರು ಆಸ್ಪಿರಿನ್ ತಗೊಳ್ತಾರೆ, ಅವರು ಇದನ್ನು ಏನು ಮಾಡಬೇಕಾದ್ರೆ ಸ್ವಲ್ಪ ಸ್ಲೋ ಆಗಿ ತಗೋಬೇಕು. ಆದರೆ ಆಸ್ಪಿರಿನ್ ಜಠರ ಮತ್ತು ಕರುಳುಗಳಲ್ಲಿ ಉರಿಯೂತ ಉಂಟು ಮಾಡ್ತದೆ. ಆಸ್ಪಿರಿನ್ ನೀವು ರೆಗ್ಯುಲರ್ ತಗೊಂಡ್ರೆ ಉರಿಯೂತಕ್ಕೆ ಪ್ರಾಬ್ಲಮ್ ಆಗ್ತದೆ. ಅದರ ಸೈಡ್ ಎಫೆಕ್ಟ್ ಮಾಡುವ ಮೂಲಕ ತನ್ಮೂಲಕ ಒಳಪದರಗಳಲ್ಲಿ ಹುಣ್ಣು ಅಥವಾ ಅಲ್ಸರ್ ಉಂಟು ಮಾಡುವ ಗುಣವನ್ನು ಹೊಂದಿದೆ. ಸಂಶೋಧನೆ ಪ್ರಕಾರ ನಿತ್ಯವೂ 2ರಿಂದ 3 ಕಿವಿ ಹಣ್ಣುಗಳು ಸೇವಿಸುತ್ತಾ ಬಂದರೆ ರಕ್ತವನ್ನು ತಿಳಿಗೊಳಿಸಲು ಮತ್ತು ಕ್ರಮೇಣ ಹೃದಯದ ಮೇಲಿನ ಹೊರೆಯನ್ನು ತಗ್ಗಿಸಲು ಸಾಧ್ಯ ಆಗ್ತದೆ. ಸೊ ಅದರಿಂದ ನಿಮಗೆ ಆಸ್ಪಿರಿನ್ ತಗೊಳ್ತಾ ಇರುವವರು, ಅಂದರೆ ಬ್ಲಡ್ ಥಿನ್ನರ್ ಅಂತ ಹೇಳ್ತೀವಿ, ಅವರಿಗೆ ಅದರ ಸೈಡ್ ಎಫೆಕ್ಟ್ ಇದೆ. ಬಟ್ ಇದರಲ್ಲಿ ನಿಮಗೆ ನ್ಯಾಚುರಲ್ ಫುಡ್ ಆಗದೆ ಯಾವುದೇ ನಿಮಗೆ ಸೈಡ್ ಎಫೆಕ್ಟ್ ಇಲ್ಲ, ರೆಗ್ಯುಲರ್ ಯೂಸ್ ಮಾಡ್ಬೋದು. ಸೊ ಈ ರೀತಿ ನೀವು ಜ್ಯೂಸ್ ಮಾಡಿಕೊಂಡು ಎಷ್ಟು ಎಂಜಾಯ್ ಮಾಡ್ತಾಳೆ ನೋಡಿ, ಎಷ್ಟು ಸ್ಲಿಮ್ ಆಗಿದ್ದಾಳೆ. ಸೊ ಅದನ್ನು ನೀವು ರೆಗ್ಯುಲರ್ 1ರಿಂದ 5 ಬಾಟಲ್ ಮಾಡ್ಬೋದು ಅಂತ ಹೇಳಿದ್ರು. 1 ಬಾಟ್ಲಿಂದ 5 ಬಾಟಲ್ ಮಾಡ್ಬೋದು. 1 ಬಾಟ್ಲಿಗೆ ನಿಮಗೆ ಈಗ ರೇಟ್ ಹೇಳಿ ನೀವು ಡಿವೈಡ್ ಮಾಡಿ, 5ರಿಂದ ಡಿವೈಡ್ ಮಾಡಿದರೆ 1 ಬಾಟ್ಲಿಗೆ ಎಷ್ಟಾಗ್ತದೆ ಅಂತ ನಿಮಗೆ ಗೊತ್ತಾಗ್ತದೆ. ಸೊ ಅದರ ರೇಟ್ ವೈಸ್ ಸಹ ನಾನು ಬರ್ತಾ ಇದ್ದೀನಿ ಅದಕ್ಕೆ ಲಾಸ್ಟಿಗೆ. ಸೊ ಈಗ ವಿ ವಿಲ್ ಕೇಟ್. ಸೊ 1ರಿಂದ 5. ಸೊ 1 ಬಾಟ್ಲಿಗೆ ರೇಟ್ ಎಷ್ಟಿದೆ? ಸ್ಟಾಕಿಸ್ಟ್ನವ್ರು ಹೇಳಿದೆ 470 rupees, sir. 470 rupees. MRP. MRP 470, sir. 470 ನಾ? ಓಕೆ, ವೆರಿ ನಮ್ಗೆ ಗುಡ್. 350ಗೆ ಸಿಗ್ತದೆ ಸರ್. 125 PV ಇದೆ. ಓಕೆ 130 rupees ಪ್ರಾಫಿಟ್ ಇದೆ ಸರ್. ನೋ ಮೇಡಮ್, ನೀವು ಕ್ರೌನ್ ಅಂಬಾಸಿಡರ್ ಆಗಿರ್ತೀರಿ. ಎಷ್ಟೋ ಜನ ಕೇಳ್ತೀನಿ, ಅವ್ರ PV ಬಗ್ಗೆ ಅವ್ರಿಗೆ ಗೊತ್ತೇ ಇರೋದು. ನೀವು PV ಬಗ್ಗೆ, SV ಬಗ್ಗೆ ಎಲ್ಲ ನೀವು ಮೈಂಡಲ್ಲಿ ಇದೆ ಅಂತ ಹೇಳಿದ್ರೆ ನೀವು ದೊಡ್ಡದಾಗಿ ಮಾರ್ಕೆಟ್ ಮಾಡ್ಬೋದು ನೋಡಿ. ತುಂಬ ಜನರಿಗೆ ಇದರ ವಿಷಯನೇ ಗೊತ್ತಿರೋದಿಲ್ಲ. ಬಟ್ ನೀವು PV, SV ಎಲ್ಲ ಕರೆಕ್ಟ್ ಆಗಿದೆ, ಕರೆಕ್ಟ್ ಹೇಳಿದೆ. ಸೊ ಇದರಿಂದ ನೋಡಿ, ನೀವು ಈಗ ಡಿವೈಡ್ ಮಾಡಿ 1ರಿಂದ ಈಗ 470 ಅಂದರೆ ಡಿವೈಡ್ ಬೈ 5 ಮಾಡಿದರೆ ಸುಮಾರು ನಿಮಗೆ 70 ರೂಪಾಯಿ ಆಗ್ಬೋದು. 5 ಏಳಿ 35, 5 ಎಂಟ್ಲಿ 40, 5 9 90 rupees, 5 9 90 rupees, 100 rupees ಅಂತ ಇಟ್ಕೊಳ್ಳಿ. ಒಂದಕ್ಕೆ ನೀವು 100 rupees ಆಗ್ತದೆ. ಅಂದರೆ ಡೈಲ್ಯೂಟ್ ಮಾಡಿದರೆ ನೋಡಿ, ಇಲ್ಲಿ ಡೈಲ್ಯೂಟ್ ಮಾಡಿದ್ದ ನಾನು ಇಟ್ಟಿದ್ದೀನಿ. ಸಾಧಾರಣ ನಿಮಗೆ 1 ಬಾಟ್ಲಿಗೆ 100 rupees ಅಂದರೆ ಅಷ್ಟು ಆಗ್ಬಿಡ್ತದೆ. ಅಂದರೆ 500 ml 100 rupees ಆಗ್ತದೆ. 100 rupees ಅಂದರೆ 500 ml ಅಂದರೆ ಎಷ್ಟು ಗ್ಲಾಸ್ ಮಾಡ್ಬೋದು? 200 ಅಂದರೆ ಸುಮಾರು 3 ಗ್ಲಾಸ್ ಮಾಡ್ಬೋದು. ಅಂದರೆ ಸಾಧಾರಣ ನೀವು
35 ರೂಪಾಯಿಗೆ ಒಂದು ಗ್ಲಾಸ್ ಆದಾಗ ಆಯ್ತು. ಒಂದು ಗ್ಲಾಸ್, ಈ ಗ್ಲಾಸ್ 35 ರೂಪಾಯಿವರೆಗೆ ನೀವು ಮನೆಯಲ್ಲೇ ಮಾಡ್ಕೋಬಹುದು. ಈಸಿಯಾಗಿ ಡೈಲ್ಯೂಟ್ ಮಾಡ್ಕೊಳ್ಳಿ. ಮತ್ತೆ ಒಂದ್ಸಲ ನೀವು ತೆಗೆದ್ರೆ ನೀವು ಇದರಲ್ಲಿ ಟೇಸ್ಟ್ ಬೇಕಾದ್ರೆ ನೀವು ಇದನ್ನ ಓಪನ್ ಮಾಡಿದ ನಂತರ ಫ್ರಿಜ್ಜಲ್ಲಿ ಇಟ್ಬಿಡಿ. ಸೊ ನೆಕ್ಸ್ಟ್ ನೀವು ಏನು ಮಾಡಬೇಕಂದ್ರೆ, ಕೋಲ್ಡ್ ನೀರು ಫ್ರಿಜ್ಜಲ್ಲಿ ಇರ್ತದೆ ಅಂತ ಹೇಳಿದ್ರೆ ಕೋಲ್ಡ್ ನೀರಿಗೆ ಇದನ್ನು ಹಾಕ್ಬಿಡಿ. ಸೊ ನಿಮಗೆ ಟೇಸ್ಟ್ ವೈಸ್ ಕೆಲವರಿಗೆ ಕೋಲ್ಡ್ ಬೇಕು ಅಂತ ಹೇಳ್ತಾರೆ. ಸೊ ನೀವು ಕೋಲ್ಡ್ ಆಗಿಟ್ಟು ಯೂಸ್ ಮಾಡ್ಬೋದು. ಸೊ ಹಾಗಾಗಿ ರಿಯಲಿ ವಂಡರ್ಫುಲ್ ಫ್ರೂಟ್ ಜ್ಯೂಸ್. ಸೊ ಇದನ್ನು ನೀವು ರೆಗ್ಯುಲರ್ ಯೂಸ್ ಮಾಡಿದಾಗ ಇಷ್ಟು ಬೆನಿಫಿಟ್ ನೀವು ಕಂಡಿದ್ದೀರಿ. ಸೊ ಇಲ್ಲಿ ರೇಟ್ ಕೊಟ್ಟಿದ್ದಾರೆ. ಸೊ 440 MRP, ಒಂದು ಬಾಟ್ಲಿಗೆ 440 ಇದೆ. ಸೊ ಈಗ ಎಷ್ಟು ಜನ ರೆಡಿ ಆಗಿದ್ರಿ? ಈಗ ನಿಯರೆಸ್ಟ್ ಸ್ಟಾಕ್ ಪಾಯಿಂಟ್ಗೆ ನೀವು ಆರ್ಡರ್ ಹಾಕ್ಬೇಕಾಗ್ತದೆ. ಯಾಕಂದ್ರೆ ನೀವು ಹೇಳಿದ್ರೆ ಅವರು ತರಿಸಿ ಕೊಡ್ತಾರೆ. ಅದಕ್ಕೋಸ್ಕರ ನಾನು ಹೇಳಿದ್ದು. ಈಗ ಇಮಿಡಿಯೇಟ್ ಎಲ್ಲೆಲ್ಲಿ ಸ್ಟಾಕ್ ಪಾಯಿಂಟ್ ಅವ್ರು ಯಾರು, ರಾಘವೇಂದ್ರ ಅವ್ರು ಬಂದಿದ್ದಾರೆ, ಶೈಲಾ ಶೆಟ್ಟಿ ಅವರು ಇದ್ದಾರೆ, ಇನ್ಯಾರು ಸ್ಟಾಕ್ ಪಾಯಿಂಟ್ನವ್ರು ಇಲ್ಲಿ ಬಂದಿರ್ತಾರೆ. ಸೊ ಅವರಿಗೆಲ್ಲ ನೀವು ಇಮಿಡಿಯೇಟ್ ಆರ್ಡರ್ ಕೊಡಿ. ಸೊ ತರಿಸ್ಕೊಡ್ತಾರೆ. ಇನ್ ಕೇಸ್ ಇಲ್ಲ ಅಂದ್ರೂ ತರಿಸ್ಕೊಡ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್. ಒಂದು ಬಾಕ್ಸಲ್ಲಿ ನಿಮಗೆ 4 ಬಾಟ್ಲ್ ಬರ್ತದೆ. ಸೊ ಅದನ್ನು ನೀವು ಈಸಿಯಾಗಿ ತಗೊಂಡು ಮನೆಯಲ್ಲಿ ಇಟ್ಟು ನೀವು ಮಾರ್ಕೆಟ್ ಮಾಡಲಿಕ್ಕೂ ತುಂಬ ಈಸಿ ಇದೆ. ಈಸಿ ಕ್ಯಾರಿ ಮಾಡ್ಕೋಬಹುದು 500 ml ಇರೋದ್ರಿಂದ. ಸೊ ಏನಾದರೂ ಇದ್ರ ಬಗ್ಗೆ ಡೌಟ್ ಇದ್ರೆ ಅಥವಾ ಏನಾದರೂ ಕೇಳೋದಿದ್ರೆ ನೀವು ಕೇಳ್ಬೋದು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಆಲ್. ಎನಿಬಡಿ? ನಾನ್ ಸ್ಟೇಟಸ್ ಅಪ್ಲೋಡ್ ಮಾಡಿದೆ ಸರ್, 2 ಫೋಟೋಸ್. ನಂಗೆ 2 ಆರ್ಡರ್ ಬಂದ್ಬಿಡ್ತು ಬೇಕು ಅಂತ. ಯಾಕಂದ್ರೆ ಮೇಡಮ್, ಕಿವಿ ಫ್ರೂಟ್ಸ್ ಅಂದ್ರೆ ಎಲ್ರಿಗೂ ಸಾಧಾರಣ ಮ್ಯಾಕ್ಸಿಮಮ್ ಜನರಿಗೆ ಗೊತ್ತಿದೆ, ಮಾರ್ಕೆಟಲ್ಲಿ ಇದೆ ನೋಡಿ. ಸೊ ಎಲ್ಲ ಬಿಗ್ ಬಜಾರ್, ಸೂಪರ್ ಬಜಾರ್ ಹೋದಾಗೆಲ್ಲ ಅಲ್ಲಿ ಬಾಕ್ಸ್ ತಗೊಂಡ್ ಬರ್ತಾರೆ 4 ಹಣ್ಣಿರೋದು. ಅವ್ರಿಗೆ ಇಲ್ಲ ಗೊತ್ತಿರ್ತದೆ. ಸರ್, ಎಲ್ಲದಕ್ಕಿಂತ ಮುಖ್ಯವಾಗಿ ಇದು ಡಯಾಬಿಟಿಕ್ನವರಿಗೆ ಹೆಲ್ಪ್ಫುಲ್ ಅಂತ ಇದೆ ಅಲ್ಲ, ಹಾಗಾಗಿ ಅವರಿಗೆ ಕೆಲವೊಂದಷ್ಟೇ ಹಣ್ಣುಗಳನ್ನ ತಿನ್ಬೇಕಲ್ವಾ. ದೇ ಆರ್ ಹೌದೌದು. ಸರ್ಚಿಂಗ್ ಫಾರ್ ಯಾವುದನ್ನ ತಿನ್ಬೇಕು ಅಂತ ಹೇಳಿ. ನಾವು ಅದನ್ನ ಹಾಕಿದ ತಕ್ಷಣ ನೋಡಿ ಅವರಿಗೆ ಬೇಕಾಗಿದೆ ಇದನ್ನ ತುಂಬಾ ಕೊಡ್ಬೋದು ಸರ್ ನಾವು. ಮಾರ್ಕೆಟ್ ಮಾಡ್ಲಿಕ್ಕೆ ತುಂಬಾ ಈಸಿ ಇದೆ. ಮಾಡ್ಲಿಕ್ಕೆ. ಜನರಿಗೆ ಗೊತ್ತಿದೆ ಕಿವಿ ಫ್ರೂಟ್ಸ್ ಅಂದ್ರೆ, ಜನರಿಗೆ ಸಾಧಾರಣ ಗೊತ್ತಿದೆ. ಇಲ್ಲಾಂದ್ರೆ ನೀವು ಗೊತ್ತು ಮಾಡಿಸ್ಬೋದು. ಆಮೇಲೆ ಡೆಮೋ ಮಾಡಿ. ನಾನು ಹೇಳೋದು ಕೇಳಿ, ಇದು ಡೆಮೋ ಒಂದ್ಸಲ ನೀವು ಈ ತರ ಡೆಮೋ ಮಾಡಿದ್ರೆ ಜನಕ್ಕೆ ಆಟೋಮೆಟಿಕ್ ಜನ ಇದನ್ನ ತಗೊಳ್ತಾರೆ. ಸ್ಟಾಕ್ ಪಾಯಿಂಟ್ ಅಲ್ಲಿ ಜಸ್ಟ್ 1 ಕಪ್ ಇಟ್ಕೊಳ್ಳಿ. ಸೊ ಇದನ್ನ ಸ್ವಲ್ಪ 1-2 ಸ್ಪೂನ್ ಹಾಕಿದ್ರೆ, 1 ಕಪ್ಪಿಗೆ 2 ಸ್ಪೂನ್ ಸಾಕಾಗ್ತದೆ ಮೇಡಮ್, ಅಷ್ಟು ಪವರ್ಫುಲ್ ಇದೆ. ಸೊ ಮಾಡಿ ಡೆಮೋ ಮಾಡಿದ್ರೆ ಆಟೋಮೆಟಿಕ್ ಜನ ಈ ಪ್ರಾಡಕ್ಟ್ ಅನ್ನ ಪರ್ಚೇಸ್ ಮಾಡ್ತಾರೆ. ತುಂಬಾ ರಿಯಲಿ ವಂಡರ್ಫುಲ್ ಪ್ರಾಡಕ್ಟ್. ಓಕೆ, ಹೇಳಿ. ಸಕ್ಕರೆ ಹಾಕಿರ್ತಾರ? ಹಲೋ, ಸಕ್ಕರೆ ಹಾಕಿರ್ತಾರ ಸರ್? ಇದಕ್ಕೆ ಸಮ್ ಪರ್ಸೆಂಟೇಜ್ ಹಾಕಿರ್ತಾರೆ. ಯಾಕಂದ್ರೆ ಇದು ಹುಳಿ ಇರ್ತದೆ, ಕೆಲವು ಹಣ್ಣುಗಳು ಸಮ್ ಪರ್ಸೆಂಟೇಜ್ ಇರ್ತದೆ ಇದಕ್ಕೆ. ಬಟ್ ನಿಮ್ಗೆ ಇದು ಸಕ್ಕರೆ ನಿಮ್ಗೆ ಏನ್ ಹೇಳ್ತಾರೆ, ಬ್ರೌನ್ ಇರೋದ್ರಿಂದ ನಿಮ್ಗೆ ಏನು ಅಂತ ಹಾರ್ಮ್ ಇಲ್ಲ. ಹಾಗಾಗಿ ವೈಟ್ ಶುಗರ್ ಇಲ್ಲ ಇದರಲ್ಲಿ. ಇನ್ ಎನಿಥಿಂಗ್, ಯಾರಾದ್ರೂ ಕೇಳದಿದ್ರೆ, ಕ್ವಶನ್ಸ್ ಇದ್ರೆ ಕೇಳ್ಬೋದು. ಓಕೆ, ಏನು ಕ್ವಶನ್ಸ್ ಇಲ್ಲ? ಓಕೆ, ವಿಶ್ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಯಾಕಂದ್ರೆ ಪ್ರಾಡಕ್ಟ್ ಇನ್ನೂ ಸಹ ಹೊಸ ಪ್ರಾಡಕ್ಟ್ ತುಂಬಾ ಬಂದಿದೆ. ಸೊ ಈಗ ಈವನ್ ನೆಕ್ಸ್ಟ್ ಮಂತ್ ಫರ್ಟಿಲೈಸರ್ ಸಹ ಬರ್ಲಿಕ್ಕಿದೆ. ಡಾಟ್ ಆಲ್ಸೋ ರೆಡಿ ಟು ಲಾಂಚ್. ಈಗ ಆಲ್ರೆಡಿ ಇನ್ನೂ ತುಪ್ಪವನ್ನು ಸಹ A2 ತುಪ್ಪವನ್ನು ಮಾರ್ಕೆಟಲ್ಲಿ ಕೊಟ್ಟಿದ್ದಾರೆ. ಸೊ ಜಸ್ಟ್ ನೀವು ಅದನ್ನ ಔಷಧಿಯಾಗಿ ಜಸ್ಟ್ ನೀವು ಟ್ರೈ ಮಾಡಿ ನೋಡಿ. ಎಷ್ಟು ವರ್ಕ್. ದಿನಕ್ಕೆ 1 ಸ್ಪೂನ್ ತಗೊಂಡ್ರೆ ಸಾಕಾಗ್ತದೆ ಅಂತ ಹೇಳ್ತಾರೆ. 1 ಸ್ಪೂನ್. ಯಾರೆಲ್ಲ ತುಪ್ಪ ಯೂಸ್ ಮಾಡ್ತಾರೆ, ಇನ್ಸ್ಟೆಡ್ ಆಫ್ ಬೇರೆ ತುಪ್ಪಕ್ಕೆ ಇದಕ್ಕೆ ನೀವು ಯೂಸ್ ಮಾಡ್ಬೋದು. ಸೊ ಅದಕ್ಕೆ ನಾವು ಸ್ಲೈಡ್ಸ್ ಇನ್ನು ನನ್ನ ಹತ್ರ ರೆಡಿ ಆಗಲಿಲ್ಲ. ಸೊ ನಾವು ರೆಡಿ ಆದಾಗ ಅದ್ರ ಬಗ್ಗೆನೂ ನಾವು ತಿಳ್ಕೊಳ್ಳೋಣ. ಸೊ ವಿಶ್ ಯು ಆಲ್ ದ ಬೆಸ್ಟ್. ಏನಾದರೂ ಕೇಳಿಕೊಂಡ ಯಾರಿಗಾದ್ರೂ ಕೇಳಲಿಕ್ಕಿಲ್ಲ? ಯಾರು ಮಾತಾಡ್ತಾ ಇಲ್ಲ. ಓಕೆ, ಹಾಗಾದ್ರೆ ಓಪನ್ ಆಗ್ಲಿಲ್ವಾ? ಸರಿ. ಹೋಟೆಲ್. ಓಕೆ, ಓಪನ್ ಉಂಟು. ಯಾರು ಬೇಕಾದ್ರೆ ಅನ್ಮ್ಯೂಟ್ ಮಾಡ್ಕೋಬಹುದು, ಮಾತಾಡ್ಬೋದು. ಓಪನ್ ಮಾಡಿದ್ಮೇಲೆ ಫ್ರಿಜ್ ಅಲ್ಲೇ ಇಡ್ಬೇಕಲ್ವಾ ಸರ್, ಹೊರಗೆ ಹೌದು. ಇಡ್ಲಿಕ್ಕೆ ಆಗಲ್ಲ? ಇಲ್ಲ, ಫ್ರಿಜ್ ಅಲ್ಲಿ ಇಡಬೇಕಾಗ್ತದೆ. ಇದು ಓಪನ್ ಮಾಡಿದ ನಂತರ ಫ್ರಿಜ್ ಅಲ್ಲಿ ಇಡಬೇಕಾಗ್ತದೆ. ಯಾಕಂದ್ರೆ ಪ್ರಿಸರ್ವೇಟಿವ್ ಇಲ್ಲ ಅಂದ್ರೆ ನೀವು ಇದು ಆಕ್ಚುಲಿ ಇದು ಏನ್ ಗೊತ್ತಾ, ಪಾರ್ಟಿಗೆಲ್ಲ ಈಸಿ. ನೀವಂದ್ರೆ ಒಂದು 10 ಜನ ಇದ್ದಾರೆ ಅಂದ್ರೆ ಪಾರ್ಟಿ ಮಾಡ್ಬೇಕಾದ್ರೆ ಈಸಿಯಾಗಿ ಓಪನ್ ಮಾಡಿ ಡೈಲ್ಯೂಟ್ ಮಾಡಿ ಕೊಟ್ಬಿಡ್ಬೋದು. ಬಟ್ ಅಂತ ಸಿಚುವೇಶನ್ ಇಲ್ಲ. ಮನೆಯಲ್ಲೇ ಮಾಡ್ತೀನಿ ಅಂದ್ರೆ ದಿನಕ್ಕೆ 1-2 ಬಾಟ್ಲ್ ಗ್ಲಾಸ್ ಕುಡಿತೀರಿ ಅಂತ ಹೇಳಿದ್ರೆ ನೀವು ಅದನ್ನ ಫ್ರಿಜ್ ಅಲ್ಲಿ ಇಡಬೇಕಾಗ್ತದೆ. ಇದರಲ್ಲಿ ಯಾವುದೇ ನಿಮಗೆ ಪ್ರಿಸರ್ವೇಟಿವ್ ಇಲ್ಲದೆ ಇರೋದ್ರಿಂದ
ಸೊ ಸೇಫ್ ಮಾಡ್ಲಿಕ್ಕೆ ಆಗುದಿಲ್ಲ ಹಾಗಾಗಿ. ಸೊ ಫ್ರಿಜ್ಜಲ್ಲಿ ಇಟ್ಬಿಡಿ. ಟೇಸ್ಟ್ ನೋಡಿ ಒಂದ್ಸಲ, ಈಗ ಇಮಿಡಿಯೇಟ್ ನೀವು ಟೇಸ್ಟ್ ನೋಡ್ಬೋದಲ್ಲ. ಟೇಸ್ಟ್ ನೋಡಿದ್ರೆ ಮತ್ತೆ ಡೆಮೋ ಮಾಡಿ. ಆಟೋಮೆಟಿಕ್ ಮಾರ್ಕೆಟ್ ಮಾಡ್ಲಿಕ್ಕೆ ಈಸಿ ಪ್ರಾಡಕ್ಟ್ ಇದು. ಅದಕ್ಕೋಸ್ಕರ ಡಾಕ್ಟರ್ ಲಿಮ್ ಇಂಥ ಪ್ರಾಡಕ್ಟ್ನ ತರೋದು. ಕೆಲವರಿಗೆ RGTL ಎಲ್ಲ ಹೇಳಲಿಕ್ಕೆಲ್ಲ ತುಂಬಾ ಕಷ್ಟ ಅಂತ ಹೇಳ್ತಾರೆ. ಸೊ ಅವ್ರಿಗೆ ಈಸಿ ಅಲ್ವಾ ಈ ಪ್ರಾಡಕ್ಟ್. ಮಾರ್ಕೆಟಲ್ಲಿ ಇದೆ ನೋಡಿ, ಜಸ್ಟ್ ಡಿಫ್ರೆನ್ಸ್ ಹೇಳಿದ್ರೆ ಆಯ್ತು, ಅದಕ್ಕೂ ಏನು ಡಿಫ್ರೆನ್ಸ್ ಅಂತ. ಸೊ ಹೇಳೋದ್ರಿಂದ ನಿಮಗೆ ಈಸಿಯಾಗಿ ಮಾರ್ಕೆಟ್ ಮಾಡ್ಲಿಕ್ಕೆ ಆಗ್ತದೆ. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಅಶೋಕ್. ಅಶೋಕ್ ಬಿಸಿ ಇದ್ದಾರೆ ಕಾಣ್ತದೆ. ವಿಲ್ ಕ್ಲೋಸ್ ಮಾಡೋಣ.